ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿನಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರತಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇः ವಂದೇ ಸಾಧುಕಟಾಕ್ಷकेटनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणैति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यैतिराजपदाब्जभृङ्गः श्रीवासयोगिगुरुणात्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाक्षयं वङ्गेशपादगणतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतो श्रीकसिन्धो रामानुजस्य चरणौ शरणं प्रपद्ये। गाहेयामुनं तीर्थं साधु वृन्दावने स्थितं निरस्तजिह्मगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतोकुलामोदवासितं श्रुतीनां विश्रमायालं शठारिं तमुपास्महे। नन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामतर्षेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः। 4ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಅವತಾರ ರಹಸ್ಯ ಜ್ಞಾನ ಅದರ ಬಗ್ಗೆ ಅರ್ಜುನನ ಪ್ರಶ್ನೆ. ಆ ಪ್ರಶ್ನೆಯು ಸ್ಪಷ್ಟವಾಗಿ ತಿಳಿಸದೇ ಇದ್ರೂ ಅದರಲ್ಲಿ ನಾವು ಮುಂದಿನ ಉತ್ತರಗಳನ್ನೆಲ್ಲ ನೋಡಿ ಈ ಪ್ರಶ್ನೆಯ ಅಭಿಪ್ರಾಯವನ್ನು ಹೇಗೆ ತಿಳಿಯಬೇಕು ಅಂತ ಭಾಷಿಕಾರರು ತಿಳಿಸ್ತಾರೆ. ಅವರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನಿತಿ. ಕರ್ಮಯೋಗದ ಮಹಾತ್ಮೆಯನ್ನು ಹೇಳಿ ಕೃಷ್ಣನು ಈ ಕರ್ಮಯೋಗವು ಹೊಸದಾಗಿ ನಾನು ಈಗ ನಿನಗೋಸ್ಕರ ಹೇಳ್ತಿರೋ ವಿಷಯವಲ್ಲ, ಇದು ಮೊದಲಿನ ಮನ್ವಂತರದ ಹಿಂದಿನ ಕಾಲದಿಂದಲೇ ನನ್ನಿಂದಲೇ ಪ್ರವರ್ತನೆ ಮಾಡಲ್ಪಟ್ಟಿರುವಂತಹದ್ದು. ಅದನ್ನೇ ಈಗಲೂ ಕೂಡ ಅಸ್ಖಲಿತವಾಗಿ ಯಾವ ಒಂದು ವ್ಯತ್ಯಾಸವಿಲ್ಲದೆ ಹೇಗೆ ಇತ್ತು ಹಾಗೆಯೇ ನಾನು ರಕ್ಷಣೆ ಮಾಡಿಕೊಂಡು ಬಂದು ನಾನು ಅವ್ಯಯನಾದ್ದರಿಂದ ಅದು ಅವ್ಯಯವೇ ಅಂತಹ ಕರ್ಮಯೋಗವನ್ನು ಈಗ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅರ್ಜುನನಿಗೆ ಸಂದೇಹ ಬರುತ್ತೆ. ಕೃಷ್ಣನ ಅವತಾರದ ವಿಷಯದಲ್ಲಿ ಏನು ವಿಶೇಷಗಳಿದೆ ಅದನ್ನು ತಿಳಿಯಬೇಕು ಅಂತ ಹೇಳಿಬಿಟ್ಟು ಆ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡುವಾಗ ನೀನೇ ಮೊದಲು ಇದನ್ನು ಹೇಳಿದೆ ಅಂತ ಹೇಗೆ ತಿಳಿಯೋದು? ನಮ್ಮ ಜೊತೆಯಲ್ಲಿಯೇ ನನ್ನ ಜನ್ಮವಾಗಿ ಸ್ವಲ್ಪ ಕಾಲದ ಮೊದಲು ನಿನ್ನ ಜನ್ಮವಾಗಿರಬಹುದು, ಬಹಳ ಹತ್ತಿರದಲ್ಲಿಯೇ ನಮ್ಮ ಜನ್ಮ ಆಗಿರೋದು. ಆದ್ದರಿಂದ ನಾವಿಬ್ಬರೂ ಕೂಡ ಸಮಕಾಲೀನರು. ಹೀಗಿರುವಾಗ ನಿನ್ನ ಹಿಂದೆಯೇ ನೀನೇ ಇದನ್ನು ಹೇಳಿದೆ ಅಂತ ನಾನು ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಈಗ ನಾನು ನೋಡ್ತಾ ಇರುವಂತಹ ನಿನ್ನ ಈ ರೂಪವಾಗಲಿ ನಿನ್ನ ಜನ್ಮವಾಗಲಿ ಇದು ಏನೋ ವಿಶೇಷವಿರಬೇಕು, ಇದರಲ್ಲಿ ನೀನು ಸರ್ವೇಶ್ವರ ಸರ್ವಜ್ಞ ಅನ್ನೋದನ್ನು ತಿಳಿದಿದ್ದೇನೆ. ಅರ್ಜುನನು ತಿಳಿದಿದ್ದ ಅದನ್ನು. ಋಷಿಗಳೆಲ್ಲ ಅದನ್ನು ಹೇಳಿರೋದು ಕೂಡ ಕೇಳಿದ್ದಾನೆ. ಉಪದೇಶದಲ್ಲಿ ಸ್ಮೃತಿಗಳನ್ನೆಲ್ಲ ಶಾಸ್ತ್ರಗಳನ್ನೆಲ್ಲ ತಿಳಿದಿದ್ದವನು. ಆದ್ದರಿಂದ ಇಲ್ಲಿ ಅವನ ಒಂದು ಅಭಿಪ್ರಾಯವೇನು ಅಂತ ಹೇಳಿದ್ರೆ, ಪರಮಾತ್ಮನು
ಕೃಷ್ಣನು ಸರ್ವೇಶ್ವರ ಅಂತ ತಿಳಿದಿದ್ರೂ ಕೂಡ ಈ ರೀತಿ ಪ್ರಶ್ನೆಯನ್ನು ಯಾಕೆ ಮಾಡ್ದ ಅಂತ ಕೇಳಿದ್ರೆ, ಅದಕ್ಕೆ ಈ ಅವತಾರದ ಒಂದು ರಹಸ್ಯಗಳನ್ನೆಲ್ಲ ತಿಳಿಯಬೇಕು. ಯಾವ ರೂಪದಲ್ಲಿ ನೀನು ಅವತಾರ ಮಾಡ್ತೀಯಾ, ಯಾವ ಕಾಲದಲ್ಲಿ ಮಾಡ್ತೀಯಾ, ಹೇಗೆ ಮಾಡ್ತೀಯಾ, ಈ ದೇಹವೆಲ್ಲ ಯಾವ ಸ್ವರೂಪ, ದೇಹದ ಸ್ವರೂಪವೇನು ಅವತಾರದಲ್ಲಿ, ಈ ರೀತಿಯಾದ ಜನ್ಮ ಪಡೆಯುವುದಕ್ಕೆ ಏನು ಕಾರಣ, ಇದೆಲ್ಲ ಸತ್ಯವೇ ಇಲ್ಲ ಬರೀ ತೋರಿಕೆ ಐಂದ್ರಜಾಲಿಕವೇ? ಈ ವಿಧವಾದ ಪ್ರಶ್ನೆಗಳನ್ನು ಅರ್ಜುನನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಈ ವಿಷಯಗಳನ್ನೆಲ್ಲ ತಿಳಿಯಬೇಕು ಅಂತ ಹೇಳಿ ಅದೆಲ್ಲ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳದೇ ಇದ್ರು ಭಾಷಿಕಾರರು ಹೇಳ್ತಾರೆ, ಮುಂದೆ ಕೃಷ್ಣನು ಕೊಡುವ ಉತ್ತರದಿಂದ ಇದೆಲ್ಲ ತಿಳಿಯುತ್ತೆ. ಕೃಷ್ಣನು ಯಾವುದೋ ಪ್ರಶ್ನೆಗೆ ಏನೋ ಉತ್ತರ ಕೊಡೋದಿಲ್ಲ, ಅವನು ಸರ್ವಜ್ಞನಾದವನು. ಅವನು ಕೊಡುವ ಉತ್ತರವು ಪ್ರಶ್ನೆಗೆ ಅನುಗುಣವಾಗಿಯೇ ಇರಬೇಕು. ಮತ್ತು ಆ ಪ್ರಶ್ನೆಗಳಿಗೆ ಈ ಉತ್ತರವನ್ನು ನೋಡಿದ್ರೆ ಅರ್ಜುನನ ಅಭಿಪ್ರಾಯ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅಂತ ಹೇಳಿ ಆ ವಿಷಯವನ್ನು ಭಾಷಿಕಾರರು ಹೇಳಿದ್ರು. ಅದನ್ನು ಸ್ವಾಮಿ ದೇಶಿಕನಲ್ಲಿ ವಿವರಿಸ್ತಾ ಇದ್ದಾರೆ. ಕೃಷ್ಣನ ಸ್ವರೂಪವನ್ನೆಲ್ಲ ತಿಳಿದಿದ್ದವನು ಅವನು ಅರ್ಜುನನು ಅಂತ ಹೇಳಿ ಈ ರೀತಿ ತಿಳಿದಿದ್ರು ಕೂಡ ಎಲ್ಲವನ್ನೂ ತಿಳಿದಿದ್ರೆ ಜಾನತಃ ಅಪಿ ಪ್ರಶ್ನೆಯನ್ನು ಯಾಕೆ ಮಾಡಬೇಕು? ಈ ತಿಳಿದಿರಬೇಕಲ್ಲ ಅವನಿಗೆ. ಪರಮಾತ್ಮನಾದವನು ಅವತಾರ ಹೇಗೆ ಬೇಕಾದ್ರೆ ಮಾಡಬಹುದು, ಹಿಂದೆಯೂ ಇರಬಹುದು, ಈಗಲೂ ಇರಬಹುದು. ಅವನಿಗೆ ಎಂದಿಗೂ ಜ್ಞಾನವಿರುತ್ತೆ. ಅವನ ಜ್ಞಾನ ಎಂದಿಗೂ ಹೋಗೋದಿಲ್ಲ, ನಿತ್ಯವಾದದ್ದು. ಉಪದೇಶ ಮಾಡಲು ಸಾಧ್ಯ ಅಂತ ಹೇಳಿದ್ರೆ ಈಗ ನಮ್ಮ ಮುಂದೆ ಕಂಡುಬರುತ್ತಿರುವ ರೂಪ ಯಾವ ವಿಧವಾದದ್ದು? ಇದು ಯಾವ ಕಾಲದಲ್ಲಿ ಅವತಾರ ಮಾಡ್ತಾನೆ? ಇದಕ್ಕೇನಾದರೂ ವಿಶೇಷವಾದ ಕಾಲ ನಿಯಮವಿದೆಯೇ? ವಿಶೇಷವಾದ ಕಾರಣಗಳಿದೆಯೇ? ಇದೆಲ್ಲ ಅವನಿಗೆ ತಿಳಿದಿರಲಿಲ್ಲ. ಆ ವಿಷಯವನ್ನು ತಿಳಿಯಲು ಈ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಸ್ವಾಮಿ ದೇಶಿಕನ್ ಅದನ್ನು ವಿವರಿಸ್ತಾರೆ. ತಿಳಿದಿದ್ರು ಯಾಕೆ ಈ ರೀತಿ ಪ್ರಶ್ನೆ ಮಾಡಿದ? ನಾ ಅತ್ಯಂತ ಅಜ್ಞಾತ ಮನೆಯನ್ನು ಪೃಚ್ಛತೆ. ಏನು ತಿಳಿದೆ ಇವನು ಪ್ರಶ್ನೆ ಮಾಡ್ತಿಲ್ಲ. ಜ್ಞಾತಮೇವ ವಿಶೇಷಾಂತರ ಜಿಜ್ಞಾಸೆಯ ಪರಿಪೃಷ್ಟಂ. ಅದರ ವಿಶೇಷಗಳನ್ನು, ಬೇರೆ ವಿಶೇಷಗಳನ್ನು ತಿಳಿಯಲು ಇವನು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದರಿಂದ ಅಜಾನತಃ ಇವ ಅನ್ನೋದರಿಂದ ವಿನಯಗರ್ಭ ಪರಿಪ್ರಶ್ನ ಪ್ರಕಾರಶ್ಚ ಸೂಚಿತಃ. ಅಜಾನತಃ ಇವ ತಿಳಿಯದವನಂತೆ ಬಹಳ ವಿನಯದಿಂದ ಸರಿಯಾದ ಪ್ರಶ್ನೆಗಳನ್ನು ಮಾಡುವಂಥದ್ದು. ಆಚಾರ್ಯರಲ್ಲಿ ಹೇಗೆ ಪ್ರಶ್ನೆ ಮಾಡಬೇಕು ಅನ್ನೋದೇ ಉಪನಿಷತ್ತು ನಮಗೆ ತಿಳಿಸುತ್ತೆ. ಅನೇಕ ಪ್ರಕರಣಗಳಲ್ಲಿ ನಮಗೆ ತಿಳಿಯದ ವಿಷಯವನ್ನು ಅವರಿಗೆ ತಿಳಿದಿದೆಯೋ ಇಲ್ಲವೋ ಅನ್ನುವ ದೃಷ್ಟಿಯಿಂದ ನಾವು ಪ್ರಶ್ನೆ ಮಾಡಬಾರ್ದು. ನಮಗೆ ತಿಳಿಯದ ವಿಷಯವನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಅವರನ್ನು ಪ್ರಾರ್ಥನೆ ಮಾಡಿ ಅವರನ್ನು ಕೇಳಿ ತಿಳಿಯಬೇಕು ಸರಿಯಾದ ಕಾಲಗಳಲ್ಲಿ. ಇವರಿಗೆ ಏನಾದ್ರು ತಿಳಿದೆಯೋ ಇಲ್ಲವೋ ನೋಡೋಣ, ನನಗೆ ತಿಳಿದಿಲ್ಲ, ನಿನಗೆ ತಿಳಿದಿದ್ರೆ ಹೇಳು ಅಂತ ಹೇಳಿದ್ರೆ ನಮಗೆ ತಿಳಿದಿಲ್ಲ ಅನ್ನೋದನ್ನು ತಿಳಿಸಿ ಪ್ರಶ್ನೆ ಮಾಡಬೇಕೆ ಹೊರತು ಹಾಗೆ ಮಾಡಬಾರ್ದು. ಹಾಗೆ ಮಾಡಿದ್ರೆ ದೊಡ್ಡ ಅಪಾಯ ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ ಬೃಹದಾರಣ್ಯಕದಲ್ಲಿ. ಇದೆಲ್ಲ ಕೂಡ ಪ್ರಶ್ನೆ ಮಾಡೋದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಅದನ್ನ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಎಲ್ಲ ಹೇಳಿದ ಹಾಗೆ ಆ ರೀತಿ ಮಾಡಬೇಕು. ಅದು ಇದರಲ್ಲಿ ತಿಳಿದು ಬರುತ್ತೆ ಇವನಿಗೆ. ಅರ್ಜುನನ ಒಂದು ಪ್ರಶ್ನೆಯಲ್ಲಿ ಅಜ್ಞಾತಾಂಶ ಬುಭುತ್ಸಾಂ ಜನ್ಮಾದೇಹೇ ಮಿಥ್ಯಾತ್ವಾದಿ ಶಂಕಾಂಶ ಜನಯಂತಹ ಭಗವತಿ ಜ್ಞಾತಾಂಶ ವಿಶೇಷ ಉಪಾದೀಯಂತೆ. ಅಜ್ಞಾತವಾದ ಅಂಶಗಳನ್ನು ಬೋಧಂ ತಿಳಿಯಲು ಇಚ್ಛೆ ಬಂತು ಅವನಿಗೆ. ಜನ್ಮ ಮೊದಲಾದವುಗಳು ಮಿಥ್ಯೆಯೇ, ಸತ್ಯವೇ ಮೊದಲಾದ ಅಂಶಗಳು ಅಜ್ಞಾತವಾಗಿತ್ತು. ಮತ್ತೆ ಯಾಕೆ ಅಂದರೆ ಇವನು ಜನ್ಮ ಮಾಡೋದು ನಿಜವಾಗಿಯೂ ಇವನು ಜನ್ಮವೇ ಮಾಡ್ತಾನೆ ಪರಮಾತ್ಮ ಸರ್ವಜ್ಞನಾಗಿರೋನು? ಇಲ್ಲ, ಸುಮ್ಮನೆ ಇದೆಲ್ಲ ಬರೀ ತೋರಿಕೆಯೇ, ನಮಗೆ ತೋರ್ತಾ ಇದೆ ಅಷ್ಟೇ, ಸತ್ಯವಾಗಿ ಜನ್ಮವಾಗಿದೆಯೇ? ಈ ವಿಷಯದಲ್ಲಿ ಅವನಿಗೆ ಸಂದೇಹವಿತ್ತು. ತಿಳಿದಿದ್ದ ವಿಷಯಗಳು ಯಾವುದು ಅವನಿಗೆ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಜ್ಞಾತಾಂಶ ವಿಶೇಷ. ಅರ್ಜುನನಿಗೆ ಅವನ ವಿಷಯದಲ್ಲಿ, ಕೃಷ್ಣನ ವಿಷಯದಲ್ಲಿ ತಿಳಿದಿದ್ದ ವಿಷಯ ಯಾವುದು ಅಂದರೆ ಭಾಷಿಕಾರರು ಅದಕ್ಕೆ ತಿಳಿಸ್ತಾರೆ ಯಾವ್ಯಾವ ವಿಷಯಗಳು ಅರ್ಜುನನಿಗೆ ಮೊದಲೇ ತಿಳಿದಿತ್ತು. ನಿಖಿಲ ಹೇಯ ಪ್ರತ್ಯನೀಕ ಕಲ್ಯಾಣೈಕತಾನಸ್ಯ, ಉಭಯಲಿಂಗ ವಿಶಿಷ್ಟ ಅಂತ ತಿಳಿದಿದ್ದ ಅರ್ಜುನ, ಸರ್ವೇಶ್ವರ ಅಂತ ತಿಳಿದಿದ್ದ, ಸರ್ವಜ್ಞ ಅಂತ ತಿಳಿದಿದ್ದ, ಸತ್ಯ ಸಂಕಲ್ಪನಾದವನು ಅಂತ ತಿಳಿದಿದ್ದ, ಅವಾಪ್ತ ಸಮಸ್ತ ಕಾಮನದು ಅಂತ ತಿಳಿದಿದ್ದ. ಅವನಿಗೆ ಕರ್ಮಪರವಶ
ದೇವ ಮನುಷ್ಯಾದಿ ಸಜಾತೀಯಂ ಜನ್ಮ. ಇದು ತಿಳಿದಿರಲಿಲ್ಲ. ಕರ್ಮಪರವಶವಾದ ಕರ್ಮದ ವಶದಿಂದ ದೇವ, ಮನುಷ್ಯ, ತಿರ್ಯಕ್ ಮೊದಲಾದ ಜನ್ಮಗಳನ್ನೆಲ್ಲ ತೆಗೆದುಕೊಳ್ತಾರಲ್ಲ, ಆ ಜನ್ಮಗಳಿಗೆ ಸಜಾತೀಯವಾಗಿ ಸಮಾನವಾದ ದೇಹಗಳನ್ನು ಪಡೆದುಕೊಂಡು ಇವನು ಮಾಡ್ತಾನಲ್ಲ, ಆ ವಿಷಯದಲ್ಲಿ ಇವನಿಗೆ ಸಂದೇಹವಿತ್ತು. ಕಿಂ ಇಂದ್ರಜಾಲಾಧಿಪತಿ ಮಿಥ್ಯಾ ಉತ ಸತ್ಯಂ. ತಿಳಿದಿದ್ದ ವಿಷಯಗಳು ಎಷ್ಟು? ನಿಖಿಲಹೇ ಪ್ರತ್ಯನೀಕ ಕಲ್ಯಾಣೈಕತಾನ ಸರ್ವೇಶ್ವರ ಸರ್ವಜ್ಞ ಸತ್ಯ ಸಂಕಲ್ಪ ಅವಾಪ್ತ ಸಮಸ್ತ ಕಾಮನಾದ. ಇಷ್ಟು ವಿಷಯಗಳು ಅವನಿಗೆ ತಿಳಿದಿತ್ತು. ಇದರ ಅರ್ಥವೇನು ಅನ್ನೋದನ್ನ ಸ್ವಾಮಿ ದೇಶಿಕನಲ್ಲಿ ನಮಗೆ ವಿವರಿಸ್ತಾರೆ. ನಿಖಿಲ ಹೇಯದಿ ಷಷ್ಠ್ಯಂತ ಪದೈಹಿ, ಷಷ್ಠಿ ವಿಭಕ್ತಿಯಲ್ಲಿರುವ ಪದಗಳು ಇದೆಲ್ಲ. ನಿಖಿಲ ಹೇಯ ಪ್ರತ್ಯನೀಕ ಇತಿ ಯಹ ಪರಗತಮತಿ ಜನ್ಮ ಜರಾದಿಹೇಯಂ ನಿವರ್ತಯತಿ ಸಹ ಕಥಂ ಸ್ವಯಂ ತದೇವ ಉಪಾದದೀತ ಇತಿ ಭಾವ. ಈ ವಿಶೇಷಗಳನ್ನು ಕೃಷ್ಣನ ವಿಷಯದಲ್ಲಿ ತಿಳಿದಿದ್ದ ಅರ್ಜುನ. ಇಂತಹ ವಿಶೇಷಗಳ ಧರ್ಮಗಳು, ಅಸಾಧಾರಣವಾದ ಧರ್ಮಗಳು ಕೃಷ್ಣನಿಗೆ ಇದ್ದರೂ ಈ ರೀತಿ ಜನ್ಮ ಮಾಡೋದಕ್ಕೆ ಏನು ಕಾರಣವಿರಬೇಕು ಅನ್ನೋದು ತಿಳಿದಿರಲಿಲ್ಲ ಅವನಿಗೆ. ಅಥವಾ ಈ ಜನ್ಮಗಳು ನಿಜವಾಗಿಯೂ ತೆಗೆದಿರೋದೆ, ಇಂತಹ ಧರ್ಮಗಳನ್ನು ಉಳ್ಳವನು ಯಾಕೆ ಈ ರೀತಿ ಜನ್ಮ ತೆಗಿಬೇಕು, ಆ ವಿಷಯಗಳು ತಿಳಿದಿರಲಿಲ್ಲ ಅವನಿಗೆ. ಅದರಲ್ಲಿ ಒಂದೊಂದಕ್ಕೂ ಅಭಿಪ್ರಾಯವೇನು ಅಂದರೆ, ನಿಖಿಲಹೇ ಪ್ರತ್ಯನೀಕ ಅಂತ ಹೇಳಿದ್ರೆ ಎಲ್ಲ ದೋಷಗಳಿಗೂ ವಿರುದ್ಧವಾದ ಸ್ವಭಾವ, ಮತ್ತೊಬ್ಬರ ದೋಷವನ್ನು ನಾಶಪಡಿಸುವಂತಹ ಪರಮಾತ್ಮ. ಪರಗತಮಪಿ ಜನ್ಮ ಜರಾದಿಹೇಯಂ ನಿವರ್ತಯತಿ. ಇನ್ನೊಬ್ಬರ ಜನ್ಮ ಜರೆ ಎಲ್ಲಾನು ಕೂಡ ಪೂರ್ಣವಾಗಿ ನಾಶಪಡಿಸುವಂತಹ ಸ್ವಭಾವವುಳ್ಳ ಪರಮಾತ್ಮನು ತಾನೇ ಸ್ವಯಂ ಅಂತಹ ದೇಹಗಳನ್ನು ಯಾಕೆ ತೆಗೆದುಕೊಳ್ಬೇಕು? ಆಗ ಈ ದೇಹವು ನಮ್ಮ ದೇಹದಂತೆ ಇರಕ್ಕೆ ಸಾಧ್ಯವಿಲ್ಲ. ಇದು ಇಲ್ಲ, ಮಿಥ್ಯೆ. ಸತ್ಯವಾಗಿದ್ದರೆ ಇದರ ಸ್ವರೂಪವೇನು? ನಮ್ಮಂತೆ ಸ್ವರೂಪ ಇರೋಕ್ಕೆ ಸಾಧ್ಯವಿಲ್ಲ. ಇದರ ಸ್ವರೂಪವೇನು? ಈ ವಿಷಯ ಅವನಿಗೆ ತಿಳಿದಿರಲಿಲ್ಲ. ವಿಷಯ ತಿಳಿದಿದ್ದು ಅವನಿಗೆ ಇನ್ನೊಬ್ಬರ ದೋಷಗಳನ್ನು ನಾಶಪಡಿಸುವಂತಹ ಸ್ವಭಾವ ಪರಮಾತ್ಮನಿಗೆ. ಅವನು ಅಂತಹ ದೋಷವುಳ್ಳ ದೇಹಗಳನ್ನೇ ಯಾಕೆ ಪರಿಗ್ರಹ ಮಾಡಬೇಕು? ಅದು ಮೊದಲದು. ಕಲ್ಯಾಣೈಕತಾನಸ್ಯ ಸ್ವರೂಪಾನಂದ ತೃಪ್ತಸ್ಯ ಕಿಂ ಜನ್ಮನ ಇತಿ ಭಾವ. ತನ್ನ ಸ್ವರೂಪದ ಆನಂದದಲ್ಲಿಯೇ ತೃಪ್ತಿ ಹೊಂದಿರುವವನು ಒಂದು ದೇಹವನ್ನು ತೆಗೆದುಕೊಂಡು ಸಂತೋಷ ಪಡಬೇಕಾದ್ದೇನಿಲ್ವಲ್ಲ ಅವನಿಗೆ. ಒಂದು ಜನ್ಮವನ್ನು ಪಡೆದು ಆ ಜನ್ಮದಿಂದ ಬರುವ ಸಂತೋಷಗಳನ್ನೆಲ್ಲ ಯಾಕೆ ಪಡೆದುಕೊಳ್ಬೇಕು? ತನ್ನ ಸ್ವರೂಪದಲ್ಲಿಯೇ ಸ್ವಯಂ ಸಂತುಷ್ಟನಾಗಿದ್ದಾನೆ ಪರಮಾತ್ಮ. ಕಲ್ಯಾಣೈಕತಾನ, ಕಲ್ಯಾಣ ಮಂಗಳಕರವಾದ ಗುಣಗಳಿಗೆ ಮಾತ್ರವೇ ಆಶ್ರಯವಾದ ಸ್ವರೂಪ ಅವನು. ಸರ್ವೇಶ್ವರನಾದವನು. ಯದಿ ಕಿಂಚಿತ್ ಸ್ವಚ್ಛಂದ ಅಸ್ಯ ನಿಯಂತ ಸ್ಯಾತ್ ತದಾ ಜನ್ಮಾದಿ ಘಟೇತ ನ ಚ ಸಹ ಅಸ್ತಿ ಇತಿ ಆಶಯ. ಕಶ್ಚಿತ್ ಸ್ವಚ್ಛಂದ, ಯದಿ ಕಶ್ಚಿತ್ ಸ್ವಚ್ಛಂದ ಅಸ್ಯ ನಿಯಂತ ಸ್ಯಾತ್. ಯಾರೋ ಒಬ್ಬ ಸ್ವತಂತ್ರನಾದವನು ಇವನನ್ನು ನಿಯಮಿಸುವಂತಹವನು ಒಬ್ಬ ಇದ್ದರೆ, ಅವನ ನಿಯಮನಕ್ಕೆ ಇವನೇನಾದರೂ ವಿರೋಧವಾಗಿ ಮಾಡಿದರೆ ಈ ಜನ್ಮಗಳನ್ನು ಪಡೆದುಕೊಳ್ಳಬಹುದು. ಆದರೆ ಇವನನ್ನು ನಿಯಮಿಸುವ ಇನ್ನೊಬ್ಬ ಸ್ವತಂತ್ರನಾದವನು ಯಾರೂ ಇಲ್ಲ. ಸ್ವಾಮಿ ದೇಶಿಕನಲ್ಲಿ ಬಹಳ ಸ್ವಾರಸ್ಯವಾಗಿ ಶಬ್ದ ಉಪಯೋಗಿಸ್ತಾರೆ. ಯದಿ ಕಶ್ಚಿತ್ ಸ್ವಚ್ಛಂದ ಅಂತ ಹೇಳಿದ್ರು. ಸ್ವಚ್ಛಂದವಾಗಿ ತನ್ನ ಇಚ್ಛೆಯಂತೆ ಪರಮಾತ್ಮನನ್ನ ನಿಯಮಿಸುವವರು ಯಾರಿದ್ದಾರೆಯೇ ಸ್ವತಂತ್ರನಾಗಿ ಅಂತ. ಪರತಂತ್ರನಾದವನು ನಿಯಮನ ಮಾಡಬಹುದು. ಭವತಿ ಪರತಂತ್ರ ಪ್ರಣಮತ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕರು. ಪರತಂತ್ರನಾದವನು ಬೇಕಾದರೆ ಇವನ ನಿಯಮನ ಮಾಡಬಹುದು, ಸ್ವತಂತ್ರನಾದವನೊಬ್ಬ ಮಾಡೋಕ್ಕೆ ಸಾಧ್ಯವಿಲ್ಲ. ಪರತಂತ್ರನಾದ ಹೇಗೆ ಅಂದರೆ, ಇವನು ಶರಣಾಗತಿ ಮಾಡಿಬಿಟ್ರೆ ಅವನು ಹೇಳ್ದಾಗ ಕೇಳ್ತಾನೆ ಪರಮಾತ್ಮ. ಆದರೆ ಸ್ವಚ್ಛಂದವಾಗಿ ಒಬ್ಬ ಇವನನ್ನು ನಿಯಮಿಸುವ ಇನ್ನೊಬ್ಬ ಇಲ್ಲ. ಹಾಗೇನಾದ್ರು ಇದ್ದಿದ್ರೆ ಈ ರೀತಿ ಜನ್ಮಗಳು ಬರಬೇಕಾಗಿತ್ತು. ಆದರೆ ಹಾಗಿಲ್ಲ. ಶರಣಾಗತಿ ಮಾಡಿದವರು ಆಸೆ ಪಟ್ಟರೆ ಅವತಾರ ಮಾಡಿಬಿಡ್ತಾನೆ. ವಿಶೇಷವಾದ ಅವತಾರಗಳೆಲ್ಲ ತೆಗೆದುಕೊಂಡು ಬಿಡ್ತಾನೆ. ನರಸಿಂಹ ಅವತಾರ ಯಾರು ಎಂದು ನೋಡಿಲ್ಲದೆ ಇರೋದು ಪ್ರಹ್ಲಾದನಿಗೋಸ್ಕರ ತಗೊಂಡು ಬಂದ. ಹಾಗೆ ಅದು ಮಾಡ್ಬೋದು ಬೇಕಾದರೆ. ಆದರೆ ಸ್ವಚ್ಛಂದವಾಗಿ ಒಂದು ನಿಯಮಿಸೋರೊಬ್ಬರು ಇಲ್ಲವಲ್ಲ, ಅವರು ಇಲ್ಲದೆ ಇರೋದ್ರಿಂದ ಈ ಜನ್ಮಗಳು ಹೇಗೆ ಬರುತ್ತೆ? ಸರ್ವಜ್ಞನಾಗಿದ್ದಾನೆ. ಯದಿ ಅಸೌ ಸ್ವಸ್ಯ ಹಿತಮಹಿತಂ ಚ ನ ಜಾನಾತಿ ತದಾ ಹಿ ಸ್ವೇಚ್ಛೆಯ ಏವ
ಬಾಲಾದೀನಾಂ ಅಜ್ಞಾದಿಸ್ಪರ್ಶವತ್ ಜನ್ಮಾದಿ ಪರಿಗ್ರಹ ಸ್ಯಾತ್. ತನಗೆ ಒಬ್ಬ ಯಾವುದು ಹಿತ ಯಾವುದು ಅಹಿತ ಅಂತ ತಿಳಿದೇ ಹೋದರೆ, ಮಕ್ಕಳು ಏನು ಮಾಡ್ತಾರೆ, ಬೆಂಕಿಯಲ್ಲಿ ಕೈ ಇಟ್ಟರೆ ಸುಡುತ್ತೆ ಅನ್ನೋದು ತಿಳಿದಿಲ್ಲ ಅಂದರೆ ಅದ್ರಲ್ಲಿ ಹೋಗಿ ಕೈ ಹಿಡಕ್ಕೆ ನೋಡ್ತಾರೆ. ಕಾದ ಒಂದು ಪದಾರ್ಥವನ್ನು ಮುಟ್ಟೋದಕ್ಕೆ ನೋಡ್ತಾರೆ, ಅವರಿಗೆ ತಿಳಿಲಿಲ್ಲ ಇದು ಅಪಾಯಕರ, ಇದರಿಂದ ಕಷ್ಟ ಏರ್ಪಡುತ್ತೆ ಅಂತ ತಿಳಿಯಲಿಲ್ಲ. ಹಾಗೆ ತನ್ನ ಹಿತವನ್ನು ಅಹಿತವನ್ನು ಯಾರು ತಿಳಿದೇ ಹೋದರೆ ಸ್ವತಃ ಈ ದೇಹಗಳನ್ನೆಲ್ಲ ತೆಗೆದುಕೊಳ್ಳಬಹುದು. ಆದರೆ ಇವನು ಹಾಗಲ್ಲ, ಎಲ್ಲವನ್ನು ತಿಳಿದಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಸತ್ಯ ಸಂಕಲ್ಪಸ್ಯ ಹಿತಾಹಿತ ಜ್ಞಾನೇ ಸತ್ಯಪಿ ಕಶ್ಚಿತ್ ಉಚ್ಛುಷ್ಕೆ ಪತಿಷ್ಯಾಮಿ ಇತಿ ಕರ್ದಮೇ ಪತತಿ ನ ಚ ಅಸೌ ತಥಾ ಇತಿ ಹೃದಯಂ. ಕಶ್ಚಿತ್ ಶುಷ್ಕೆ ಪತಿಷ್ಯಾಮಿ ಇತಿ ಕರ್ದಮೇ ಪತತಿ ಯದ್ವಾ ಲೋಕರಕ್ಷಣಾದಿ ಅರ್ಥಮೇವ ಅವತಾರಃ ಇತಿ ಪರಮೋತ್ತರಂ ಸ್ಯಾತ್ ತದಪಿ ಅಯುಕ್ತಂ ಸಂಕಲ್ಪಮಾತ್ರೇಣ ರಕ್ಷಣಾದಿ ಉಪಪತ್ತೇಃ. ಹಿತಾಹಿತ ಜ್ಞಾನವಿಲ್ಲದೆ ಇರೋನು ತಿಳಿಯದೆ ಅವನು ದೇಹವನ್ನು ತೆಗೆದುಕೊಳ್ಳುವುದು. ಹಿತಾಹಿತ ಜ್ಞಾನ ಇದ್ರೂ ಕೂಡ ಒಬ್ಬ ಒಣಗಿದ ಒಂದು ಕೊಚ್ಚೆ ಮಣ್ಣಿರುತ್ತೆ, ಅದರಲ್ಲಿ ಬೀಳ್ತೀನಿ ಅಂತ ಬೀಳಬಹುದು ಅವನು. ಅವನು ಹಾಗೆಯೂ ಅಲ್ಲ. ಇವನು ಸತ್ಯ ಸಂಕಲ್ಪ ಅಂತ ಹೇಳಿದ್ರೆ ಲೋಕರಕ್ಷಣಾದಿ ಹಿತಾಹಿತ ಜ್ಞಾನವಿದ್ರೂ ಈ ರೀತಿ ಮಾಡೋದಿಲ್ಲ. ಅವನು ಸತ್ಯ ಸಂಕಲ್ಪವನ್ನು ಸಂಕಲ್ಪ ಮಾಡಿದ್ರೆ ಯಾವುದು ತಡೆಯೋಕ್ಕಾಗೋದಿಲ್ಲ ಅವನನ್ನು. ಆದ್ದರಿಂದ ಲೋಕರಕ್ಷಣಾದಿ ಅರ್ಥಮೇವ ಅವತಾರಃ ಇತಿ ಪರಮೋತ್ತರಂ ಸ್ಯಾತ್. ಲೋಕರಕ್ಷಣಾದಿ ಅರ್ಥಕ್ಕೋಸ್ಕರ ಅವತಾರ ಮಾಡ್ತೀನಿ ಅನ್ನೋದು ಇರ್ಬೋದು. ಯಾವ ಒಂದು ಪ್ರಯೋಜನವೂ ಇಲ್ಲ, ಅದಕ್ಕೋಸ್ಕರ ಮಾಡಬಹುದು. ಒಬ್ಬ ಹಿತವೂ ಇಲ್ಲ ಅಹಿತವೂ ಇಲ್ಲ ಅದೆಲ್ಲ ತಿಳಿದಿದ್ದಾನೆ, ಆದರೂ ಒಂದು ಕೆಲಸ ಮಾಡಬಹುದು. ಅದು ಇವನ ಮನಸ್ಸಿನಲ್ಲಿ ಹಾಗಿಲ್ಲ. ಲೋಕರಕ್ಷಣಾದಿ ಮೊದಲಾದ ಪ್ರಯೋಜನಕ್ಕಾಗಿ ಅವತಾರ ಮಾಡ್ತಾನೆ ಅಂತ ಹೇಳೋಣ. ಹಾಗೆ ಹೇಳಿದ್ರೆ ಅದು ಕೂಡ ಯುಕ್ತವಲ್ಲ. ಯಾಕೆ ಅಂದರೆ ಸಂಕಲ್ಪದಿಂದಲೇ ಮಾಡಬಹುದು. ಅದನ್ನು ಅವತಾರ ಮಾಡಿ ಬರಬೇಕಾಗಿಲ್ಲ. ಅದಕ್ಕೋಸ್ಕರ ಅವಾಪ್ತ ಸಮಸ್ತ ಕಾಮಸ್ಯ ಯದಿ ಸಾಧ್ಯಂ ಕಿಂಚಿತ್ ಪ್ರಯೋಜನಂ ಸ್ಯಾತ್ ತದಾ ತದರ್ಥಂ ಜನ್ಮಾದಿ ಪರಿಗೃಹ್ಯೇತ ನ ಚ ತದಪಿ ಅಸ್ತಿ ಇತಿ ಭಾವಃ. ಸಾಧಿಸಲ್ಪಡಬೇಕಾದ ಒಂದು ಪ್ರಯೋಜನವಿದೆ, ಆದ್ದರಿಂದ ಇವನು ಜನ್ಮಗಳನ್ನು ತೆಗೆದುಕೊಂಡು ಆ ಪ್ರಯೋಜನವನ್ನು ಸಾಧಿಸಬೇಕು. ಅದು ಕೂಡ ಇವನಿಗೆ ಇಲ್ಲ, ಆದ್ದರಿಂದ ಇವನಿಗೆ ಜನ್ಮಗಳು ಬರಬೇಕಾಗಿಲ್ಲ. ವಸಿಷ್ಠರಿಗೆ ಹೇಳ್ತಾರೆ, ಅವರಿಗೆ ಹೇಳಿದಾಗ ಇನ್ನು ನನಗೆ ಸಾಕು ಬೇಡ ಅಂತ ಹೇಳಿದ್ರೆ ಅವರಿಗೆ ಸುಕೃತಗಳೆಲ್ಲ ಇತ್ತು, ಅಧಿಕಾರಿ ಪುರುಷರು. ಅವ್ರು ಹೇಳ್ತಾರೆ, ಇಕ್ಷ್ವಾಕುಲದಲ್ಲಿ ಪರಮಾತ್ಮನೇ ಸಾಕ್ಷಾತ್ತಾಗಿ ಅವತಾರ ಮಾಡ್ತಾನೆ, ನೀನು ಅವರಿಗೆ ಪುರೋಹಿತನಾಗಿರ್ತೀಯಾ, ಆದ್ದರಿಂದ ಇರು ಅಂತ ಹೇಳಿದ್ರೆ ಇರ್ತಾರೆ. ಅವಾಗ ಅದು ಆಸೆ ಅವರಿಗಿತ್ತು, ಪರಮಾತ್ಮನಿಗೆ ಪುರೋಹಿತನಾಗಬೇಕು ಅಂತ ಹೇಳಿಬಿಟ್ಟು ಆಸೆಗೋಸ್ಕರ ಜನ್ಮಗಳನ್ನು ತಗೊಂಡ್ರು ಅಂತ. ಹಾಗೆ ಒಂದು ಸಾಧ್ಯವಾದ ಪ್ರಯೋಜನ ಯಾವ್ದಾರು ಇದೆಯೇ? ಯಾವುದೂ ಇಲ್ಲ ಇವನಿಗೆ. ಏವಂಚ ಸತಿ ಈಶ್ವರ ವಸ್ತುತಃ ಜನ್ಮಾದಿಮಾನ್. ಕೆಲವು ಅನುಮಾನಗಳನ್ನೇ ಹೇಳ್ತಾರೆ ಇಲ್ಲಿ ಪರಮಾತ್ಮನ ವಿಷಯದಲ್ಲಿ. ಅನುಮಾನದಿಂದಲೂ ಕೆಲವು ಊಹೆ ಮಾಡಿಯೂ ನಾವು ತಿಳಿಬಹುದು. ಅನುಮಾನ ಪ್ರಯೋಗದಿಂದ ಈಶ್ವರನು ವಸ್ತುತಃ ಜನ್ಮಾದಿಗಳನ್ನು ಹೊಂದಿರುವವನಲ್ಲ, ನ ಜನ್ಮಾದಿಮಾನ್. ಯಾಕೆ ಅಂದರೆ ಅಕರ್ಮವಶ್ಯತ್ವಾತ್. ಹೇತು ಅಲ್ಲಿ ಕಾರಣ ಏನು ಅಂದರೆ ಅಕರ್ಮವಶ್ಯನಾದ್ದರಿಂದ. ಮುಕ್ತ ಆತ್ಮವತ್ ದೃಷ್ಟಾಂತ. ಮುಕ್ತಾತ್ಮನಂತೆ ಇವನು ಅಕರ್ಮವಶ್ಯ, ಮುಕ್ತಾತ್ಮನು ಕರ್ಮವಶ್ಯನಲ್ಲ. ಆದ್ದರಿಂದ ಇವನು ವಸ್ತುತಃ ಜನ್ಮಾದಿಗಳನ್ನು ಹೊಂದಿರೋನಲ್ಲ ಅನ್ನೋದು ಒಂದು ದೃಷ್ಟಾಂತ ಮೂಲಕ ಅನ್ವಯ ವ್ಯಾಪ್ತಿ ಅಂತ ಇದಕ್ಕೆ ಹೆಸರು, ಅನ್ವಯನ. ಯಹ ಜನ್ಮಾದಿಮಾನ ಸ ಕರ್ಮವಶ್ಯ ಯಥಾ ಸಂಸಾರಿ ಇತಿ ವ್ಯತಿರೇಕೇಣ ಚ ಏಕಮನುಮಾನ. ಎರಡು ಸೇರಿ ಒಂದೇ ಅನುಮಾನ. ಅನ್ವಯ ವ್ಯತಿರೇಕ ಅನ್ನೋದು ಒಂದು ನೈಯಾಯಿಕರ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ದೇಶಿಕನಲ್ಲಿ. ಅನ್ವಯ ವ್ಯತಿರೇಕ ಎರಡು ಸೇರಿ ಒಂದೇ ಅನುಮಾನ. ವ್ಯತಿರೇಕವು ಹೇಗೆ ಹೇಳುತ್ತೆ ಅಂದರೆ ಅನ್ವಯವನ್ನು ಬಲಪಡಿಸೋದಕ್ಕಷ್ಟೇ, ಅನ್ವಯವೇ ಮುಖ್ಯ ಅಲ್ಲಿ. ಆದ್ದರಿಂದ ನೈಯಾಯಿಕರು ಮೂರು ವಿಧವಾದ ವ್ಯಾಪ್ತಿಗಳನ್ನು ಹೇಳ್ತಾರೆ. ಅನ್ವಯ ವ್ಯತಿರೇಕ, ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ ಅಂತ ಹೇಳಿಬಿಟ್ಟು. ಅದರಲ್ಲಿ ಕೇವಲ ವ್ಯತಿರೇಕಿ ನಾವು ಒಪ್ಕೊಳ್ಳೋದಿಲ್ಲ ಸಿದ್ಧಾಂತದಲ್ಲಿ. ಕೇವಲ ಅನ್ವಯಿ, ಅನ್ವಯ ವ್ಯತಿರೇಕಿ ಒಪ್ಕೊಳ್ತೀವಿ. ಮೊದಲನೇದು ಅನ್ವಯ ವ್ಯತಿರೇಕ ಅಂತ ಹೇಳಿದ್ದಕ್ಕೆ ತತ್ರೈವ ಪಕ್ಷಸಾಧ್ಯಾದವು ಜನ್ಮಕಾರಣಭೂತ ಈಶ್ವರಾದಿ ನಿಯೋಗ ವಿಷಯತ್ವಾದಿತಿ ದ್ವಿತೀಯಂ
ಪಕ್ಷ ಸಾಧ್ಯ ಇವುಗಳಲ್ಲಿ ಇಲ್ಲಿ ಪಕ್ಷ ಯಾವುದು ಅಂದರೆ ಈಶ್ವರ ಅನ್ನೋದು ಪಕ್ಷ. ಈಶ್ವರನು ಜನ್ಮಗಳನ್ನು ಹೊಂದಿಲ್ಲ ಅನ್ನೋದು ಸಾಧಿಸಬೇಕು. ಈಶ್ವರ ಪಕ್ಷ, ಅದರಲ್ಲಿ ನಮಗೆ ತಿಳಿದಿರುವ ವಿಷಯ ಏನು, ಜನ್ಮ ಇದೆಯೋ ಇಲ್ವೋ ಅವನಿಗೆ ಅಂತ ಹೇಳೋದು. ಏನನ್ನು ಸಾಧಿಸಬೇಕು, ಜನ್ಮವಿಲ್ಲ ಅಂತ ಸಾಧಿಸಬೇಕು. ಅದಕ್ಕೆ ಹೇತುವನ್ನು ಹೇಳಬೇಕು, ಸರಿಯಾದ ಹೇತು. ಅಕರ್ಮವಶ್ಯತ್ವಾತ್, ಕರ್ಮವಶ್ಯನಲ್ಲದೆ ಇರೋದ್ರಿಂದ, ಕರ್ಮವಶ್ಯವಲ್ಲದೆ ಇರೋದಕ್ಕೂ ಜನ್ಮಾದಿಗಳು ಇಲ್ಲದೆ ಇರೋದಕ್ಕೂ ವ್ಯಾಪ್ತಿ ಇದೆ, ಸಂಬಂಧ. ಯಾರು ಕರ್ಮವಶ್ಯರಲ್ಲವೋ ಅವರು ಜನ್ಮಗಳನ್ನು ಹೊಂದಿಲ್ಲ. ಮುಕ್ತ ಆತ್ಮರು ದೃಷ್ಟಾಂತ ಅದಕ್ಕೆ. ಅದನ್ನು ಅನ್ವಯವಾಗಿ ಹೇಳಿದ್ರು. ಅದೇ ಪಕ್ಷ ಸಾಧ್ಯಗಳಲ್ಲಿ ಜನ್ಮ ಕಾರಣಭೂತ ಈಶ್ವರಾದಿ ನಿಯೋಗ ಅವಿಷಯತ್ವಾತ್ ಅಂತಾನು ಒಂದು ಹೇತು ಹೇಳ್ಬೋದು. ಜನ್ಮಕ್ಕೆ ಕಾರಣವಾದ ಇನ್ನೊಬ್ಬ ಅವನಿಗೆ ಈಶ್ವರನು, ಅವನನ್ನು ಆಳುವವನು, ಅವನ ಆಜ್ಞೆಗೆ ವಿಷಯವಲ್ಲ ಇವನು. ಯಾಕೆಂದರೆ ಇನ್ನೊಬ್ಬ ಈಶ್ವರನೇ ಇಲ್ಲ ಅವನಿಗೆ. ನ ಕಶ್ಚಿದಸ್ಯ, ಅವನಿಗೆ ನತಸ್ಯ ಈಶೇ ಕಶ್ಚನ ಅಂತ ಮಹಾನಾರಾಯಣ ಉಪನಿಷತ್ತು ಹೇಳುತ್ತೆ. ನತಸ್ಯ ಈಶೇ ಕಶ್ಚನ, ಅವನಿಗೊಬ್ಬ ಈಶ್ವರನಿಲ್ಲ. ತಸ್ಯ ನಾಮ ಮಹದ್ಯಶಃ, ಅವನಿಗೆ ಇನ್ನೊಬ್ಬ ಈಶ್ವರನಿಲ್ಲ. ಆದ್ದರಿಂದ ಇನ್ನೊಬ್ಬರ ಈಶ್ವರನಿದ್ದರೆ ಅವನ ಆಜ್ಞೆಯಂತೆ ಇವನು ಜನ್ಮಗಳನ್ನು ತಗೊಳ್ಬಹುದು. ಆದರೆ ಈಶ್ವರ ಇಲ್ಲ, ಅದಕ್ಕೆ ವಿಷಯವೇ ಆಗಿಲ್ಲ. ಅದು ಒಂದು ಹೇತುವನ್ನು ಹೇಳುದು. ದಯೋರಪಿ ಅನುಮಾಯೋ ಯೋ ಯತ್ ಕಾರಣರಹಿತ ನ ತತ್ಕಾರ್ಯವಾನ್ ಯಥಾ ಸಂಪ್ರತಿಪನ್ನ ಇತಿ ಸಾಮಾನ್ಯತೋ ವ್ಯಾಪ್ತಿ. ಸಾಮಾನ್ಯತೋ ದೃಷ್ಟಾಂತ, ಸಾಮಾನ್ಯ ವ್ಯಾಪ್ತಿಯನ್ನು ಹೇಳ್ತಾರೆ. ಎರಡು ಅನುಮಾನಗಳಿಗೂ ಯಾರು ಯಾವ ಕಾರಣವನ್ನು ಹೊಂದಿಲ್ವೋ ಅವನು ಅದರ ಕಾರ್ಯವನ್ನು ಪಡೆಯೋದಿಲ್ಲ. ಕಾರಣವಿಲ್ಲದೆ ಹೋದರೆ ಕಾರ್ಯವಿರೋದಿಲ್ಲ ಅನ್ನೋದು ಅನ್ವಯ ವ್ಯತಿರೇಕ್ತಿಯಲ್ಲಿ ಕಾರಣಾಭಾವೇ ಕಾರ್ಯಾಭಾವ. ಕಾರಣವಿದ್ದರೆ ಕಾರ್ಯವಿರಬೇಕು, ಇಲ್ಲದೆ ಹೋದರೆ ಕಾರ್ಯ ಇದ್ದರೆ ಕಾರಣ ಇರಬೇಕು. ಕಾರಣ ಇಲ್ಲದೆ ಕಾರ್ಯ ಇರೋದಿಲ್ಲ. ಆದ್ದರಿಂದ ಇದು ಅನ್ವಯ ವ್ಯತಿರೇಕಗಳಲ್ಲಿ ಹೇಳುತ್ತೆ. ಕಾರಣವೇ ಇಲ್ಲದೆ ಹೋದರೆ ಕಾರ್ಯ ಇರೋದಕ್ಕಾಗುವುದಿಲ್ಲ. ಕಾರ್ಯಸತ್ವೇ ಕಾರಣಸತ್ವ. ಇದು ಕಾರ್ಯವಿದ್ದರೆ ಕಾರಣ ಇರಲೇಬೇಕು. ಕಾರಣವಿಲ್ಲದೆ ಕಾರ್ಯ ಉಂಟಾಗೋದಿಲ್ಲ. ಇವನಿಗೆ ಸಾಮಾನ್ಯವದು ಅದೇ. ಯಾರಿಗೆ ಯಾವ ಕಾರಣವಿಲ್ಲವೋ ಅವನಿಗೆ ಒಬ್ಬ ಈಶ್ವರ ನಿಯಮನ ಮಾಡುವಾಗ ಅವನ ಕಾರಣವಿಲ್ಲ, ಅವನಿಗೆ ಕರ್ಮವಶ್ಯತ್ವ ಅನ್ನೋದು ಇಲ್ಲ. ಇದೆಲ್ಲ ಇಲ್ಲದೆ ಇರೋದ್ರಿಂದ ಕಾರ್ಯವಾದ ಜನ್ಮ ಅನ್ನೋದು ಇರೋದಿಲ್ಲ ಅವನಿಗೆ ಅನ್ನೋದು ಸಾಮಾನ್ಯವಾಗಿ ವ್ಯಾಪ್ತಿ. ಸರ್ವೇಶ್ವರಾತ್ ಇತ್ಯುಕ್ತೇನತು ನ ದೃಷ್ಟಾಂತಹ ಅಂದರು. ಸರ್ವೇಶ್ವರನಾಗಿರೋದ್ರಿಂದ ಇದೆಲ್ಲ ಇಲ್ಲ ಅಂತ ಹೇಳ್ಬಿಡ್ಬೋದು ಒಂದು ಮಾತಲ್ಲಿ. ದೃಷ್ಟಾಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಮುಕ್ತಾತ್ಮದ ಕರ್ಮವಶ್ಯತ್ವ ಅಲ್ಲ ಅಂತ ಹೇಳಿ ಮುಕ್ತಾತ್ಮನ ದೃಷ್ಟಾಂತ ಹೇಳ್ಬೋದು. ಸರ್ವೇಶ್ವರ ಅಂದರೆ ಇನ್ನೊಬ್ಬ ಸರ್ವೇಶ್ವರ ಇದ್ರೆ ತಾನೇ ದೃಷ್ಟಾಂತ ಹೇಳೋಕ್ಕೆ, ಒಂದು ಎಕ್ಸಾಂಪಲ್ ಹೇಳೋಕ್ಕಾಗೋದಿಲ್ಲ, ದೃಷ್ಟಾಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಹೇಳೋದಿಲ್ಲ. ಅದು ಕೇವಲ ವ್ಯತಿರೇಕಿ ಅಂತ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಕೇವಲ ವ್ಯತಿರೇಕಿ ವಿವಕ್ಷಾತು ದೇಹ ಪರಿಗ್ರಹ ರಹಿತ ಘಟಾರಿ ಪಕ್ಷದ್ಭಾವ ಕೇವಲ ವ್ಯತಿರೇಕಿ ಪ್ರಾಮಾಣ್ಯಸ ಸಾಮಾನ್ಯತೋ ಯಾಮನಾಚಾರ್ಯಾದಿಭಿ ನಿರಸ್ತ್ವಾತ್ ಅಯುಕ್ತ. ರಾಮರು ಅದನ್ನು ನಿರಸನ ಮಾಡಿದ್ದಾರೆ. ಅದನ್ನೇ ಸ್ವಾಮಿ ದೇಶಿಕನ್ ಪ್ರಮಾಣವಾಗಿ ನ್ಯಾಯ ಪರಿಶುದ್ಧಿಯಲ್ಲಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಬಹಳ ಕಠಿಣವಾದ ಗ್ರಂಥ. ತರ್ಕ ಬಹಳ ಕಷ್ಟವಾದ ತರ್ಕಗಳು, ಅದರಲ್ಲಿ ಕರ್ಕಶವಾದ ತರ್ಕಗಳು ಅಂತ ಹೇಳ್ತಾರಲ್ಲ, ಹಾಗೆ ಸ್ವಾಮಿ ದೇಶಿಕನ ಅದ್ಭುತವಾಗಿ ತಾರ್ಕಿಕ ಸಿಂಹರು ನ್ಯಾಯ ಪರಿಶುದ್ಧಿಯಲ್ಲಿ ಕೇವಲ ವ್ಯತಿರೇಕಿಯ ನಿರಸನ ಅದ್ಭುತವಾಗಿ ಮಾಡ್ತಾರೆ. ಕೇವಲ ವ್ಯತಿರೇಕಿ ನಾವು ಒಪ್ಕೊಳ್ಳೋದಿಲ್ಲ. ಅದ್ವೈತದಲ್ಲೂ ಒಪ್ಕೊಳ್ತಾರೆ, ನ್ಯಾಯ ದರ್ಶನದಲ್ಲಿಯೂ ಒಪ್ಕೊಳ್ತಾರೆ. ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಅದನ್ನು ಇಲ್ಲಿ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅದೇ ಅನುಮಾನದಿಂದಲೂ ಕೂಡ ಇದನ್ನು ಸಾಧಿಸ್ಬೋದು, ಪ್ರಮಾಣಗಳಿಂದಲೂ ಸಾಧಿಸ್ಬೋದು ಅನ್ನೋದು ಎರಡು ಹೇಳ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ಏವಂ ದೇಹ ಪರಿಗ್ರಹಾದಿ ಅಭಾವೇ, ಈ ರೀತಿಯಾಗಿ ದೇಹ ಸ್ವೀಕಾರ ಮಾಡುವುದು ಅವನಿಗೆ ಇಲ್ಲ. ಆದ್ದರಿಂದ ಸಂಕುಚಿತ ಜ್ಞಾನ ಶೂನ್ಯತ್ವಾತ್, ಅವನು ಸಂಕುಚಿತವಾದ ಜ್ಞಾನವನ್ನು ಹೊಂದಿಲ್ಲ, ಸರ್ವಜ್ಞನಾಗಿದ್ದಾನೆ. ಪ್ರತಿಹತ ಸಂಕಲ್ಪರಹಿತತ್ವಾತ್, ಪ್ರತಿಹತವಾದ ಸಂಕಲ್ಪರಹಿತ ಅಂದರೆ ಅವನ ಸಂಕಲ್ಪವನ್ನು ತಡೆಯೋರಿಲ್ಲ, ಸತ್ಯ ಸಂಕಲ್ಪನಾಗಿದ್ದಾನೆ. ಅಪೂರ್ಣ ಕಾಮತ್ವ ರಹಿತತ್ವಾತ್, ಅವಾಪ್ತ ಸಮಸ್ತ ಕಾಮನಾಗಿರೋದ್ರಿಂದ ಪೂರ್ಣವಾಗದ ಒಂದು ಕಾಮನೆ ಇಲ್ಲ ಅವನಿಗೆ. ಅಪೂರ್ಣವಾದ ಒಂದು ಕಾಮನೆ ಇಲ್ಲ. ಆದ್ದರಿಂದ ಅವಾಪ್ತ ಸಮಸ್ತ ಕಾಮನಾಗಿರೋದ್ರಿಂದ ಸಾಧ್ಯ ಪ್ರಯೋಜನ ರಹಿತತ್ವಾತ್. 4 ವಿಷಯಗಳನ್ನು ಇಲ್ಲಿ ಅವನು ಹೇಳಿದಾಗ
ಸರ್ವೇಶ್ವರ, ಸರ್ವಜ್ಞ, ಸತ್ಯ ಸಂಕಲ್ಪ, ಅವಾಪ್ತ ಸಮಸ್ತ ಕಾಮ ಅನ್ನುವ ಶಬ್ದಗಳಿಂದ ಅರ್ಜುನನು ಈ 4 ವಿಷಯಗಳನ್ನು ಕೂಡ ತಿಳಿದಿದ್ದ. ಅವನಿಗೆ ಸಂಕುಚಿತ ಜ್ಞಾನವಿಲ್ಲ, ಪ್ರತಿಹತ ಸಂಕಲ್ಪರ ಇಲ್ಲ, ಅವನ ಸಂಕಲ್ಪವನ್ನು ತಡೆಯೋರಿಲ್ಲ, ಅವನಿಗೆ ಪೂರ್ಣವಾಗದ ಒಂದು ಕಾಮನೆ ಇಲ್ಲ, ಅವನಿಗೆ ಸಾಧಿಸಲ್ಪಡಬೇಕಾದ ಒಂದು ಪ್ರಯೋಜನವೂ ಇಲ್ಲ. ಎಲ್ಲವೂ ಇಲ್ಲದೆ ಅದರಿಂದ ಮುಕ್ತಾತ್ಮ ಘಟಾದಿ ದೃಷ್ಟಾಂತೇನ ಹೇತವಃ ಅಂದರು. ಘಟಗಳು, ಘಟ, ಮುಕ್ತ ಅಂತ ಮೊದಲಾದೆಲ್ಲ ದೃಷ್ಟಾಂತ ಹೇಳ್ಬೋದು. ಈ ರೀತಿ ದೃಷ್ಟಾಂತಗಳನ್ನು ಹೇಳಿ ಕಾರಣಗಳನ್ನು ಹೇಳಿದ್ರು. ಇಲ್ಲಿ ಈ ಎಲ್ಲ ಕಾರಣಗಳಿಂದಲೂ ಅವನಿಗೆ ನಮ್ಮಂತೆ ದೇಹ ಪರಿಗ್ರಹಕ್ಕೆ ಕಾರಣವಿಲ್ಲ. ಆದ್ದರಿಂದ ನಾನು ಇಲ್ಲಿ ನೋಡ್ತಾ ಇರುವಂಥ ನಿನ್ನ ದೇಹ ಯಾವ ಸ್ವರೂಪ ನನಗೆ ತಿಳಿತಾ ಇಲ್ಲ ಅನ್ನೋದು ಇವನ ಅಭಿಪ್ರಾಯ. ಯದ್ವಾ ಪರಮಸಾಮ್ಯಾಪನ್ನಾನ್ ಮುಕ್ತಾನೇವ ದೃಷ್ಟಾಂತೀಕೃತ್ಯ ಸರ್ವಜ್ಞತೆ ಸಂಕಲ್ಪಾದವಾಪ್ತ ಸಮಸ್ತ ಕಾಮತ್ವಾದಿತ್ಯೇವ ಹೇತವಃ. ಅದು ಎರಡು ರೀತಿಯಲ್ಲೂ ಹೇಳ್ಬೋದು ಅಂದರು. ಮುಕ್ತರನ್ನೇ ದೃಷ್ಟಾಂತ ಮಾಡಿ ಸಾಕು ಅಂತ ಹೇಳಿ, ಏವಂ ಯದಿ ಜನ್ಮಾದಯ ಸ್ಯುಹು, ಈ ರೀತಿಯಾದ ಜನ್ಮಗಳು ಉಂಟಾದರೆ ತದಾ ಕರ್ಮವಶ್ಯತ್ವಂ, ಅನೀಶ್ವರತ್ವಂ, ಅಸರ್ವಜ್ಞತ್ವಂ, ಅಸತ್ಯ ಸಂಕಲ್ಪತ್ವಂ, ಅಪೂರ್ಣ ಕಾಮತ್ವಂಚ ಕ್ಷೇತ್ರಜ್ಞವತ್ ಸ್ಯಾತ್ ಇತಿ ಪ್ರಸಂಗಾಶ್ಚ ವಿವಕ್ಷಿತಾಃ. ಇದ್ಯಾವುದು ನಿನಗೆ ಇಲ್ಲ, ಇದೆಲ್ಲ ಇಲ್ಲದೆ ಹೋದರೂ ಕೂಡ ನಿನಗೆ ಜನ್ಮಾದಿಗಳು ಆದರೆ ಅವರ ಭವತೋ ಜನ್ಮ, ನಾನು ಆವಾಗ ಆ ಕಾಲದಲ್ಲಿಯೇ ವಿವಸ್ವಾನಿಗೆ ಹೇಳಿದೆ ಅಂತ ಹೇಳಿದ್ರೆ ಆ ಕಾಲದಲ್ಲಿಯೂ ಜನ್ಮವಾಗಿತ್ತು, ಈಗಲೂ ನಿನ್ನ ಜನ್ಮವಾಗಿದೆ. ಯಾವ ಕಾರಣದಿಂದಲೂ ನಿನಗೆ ಜನ್ಮಗಳು ಇಲ್ಲದೆ ಹೋದರೆ ಮಿಕ್ಕವರಂತೆ ಆಗಬೇಕು. ಜನ್ಮಗಳು ಇದ್ದರೆ ಈ ರೀತಿ ಆಗಬೇಕು. ಜನ್ಮಗಳೆಲ್ಲ ಇದ್ದರೆ ಜನ್ಮಾದಯ ಯದಿ ಸ್ಯುಹು, ಇದ್ದರೆ ಈ ಕಾರಣ ಇದೆಲ್ಲ ಉಂಟಾಗಬೇಕಾಗತ್ತೆ. ನಿನಗಿದು ಯಾವುದು ಸಾಧ್ಯವಿಲ್ಲ. ನಿಖಲಹೇಯತ್ವಾದಿಯುಕ್ತ ಉಭಯಲಿಂಗತ್ವೇ ಚ ಹೇತವಃ ಸರ್ವೇಶ್ವರತ್ವಾದಯ, ಇದೆಲ್ಲ ಸರ್ವೇಶ್ವರತ್ವನ ಕಾರಣಗಳು. ಆದ್ದರಿಂದ ಕ್ಷೇತ್ರಜ್ಞರಿಗೆ ಇರೋದು ಇದೆಲ್ಲ, ನಿನಗೆ ಇದು ಯಾವುದೂ ಇಲ್ಲ. ನೀನು ಸರ್ವಜ್ಞನು, ಸರ್ವೇಶ್ವರ. ಆದ್ದರಿಂದ ನಿನ್ನ ಈ ದೇಹ ಪರಿಗ್ರಹ ಯಾವ ಕಾರಣದಿಂದ, ಯಾವ ಸ್ವರೂಪ, ಈ ವಿಷಯವನ್ನು ನಾನು ತಿಳಿಬೇಕು ಅನ್ನೋದು ಇವನ ಅಭಿಪ್ರಾಯ. ಪೂರ್ವೋಕ್ತ ಆಕಾರ ವಿರೋಧಿತೆಯ ಮಿಥ್ಯಾತ್ವ ಶಂಕಾ ಹೇತು ಸಾಮಾನ್ಯತಃ ವಿದಿತಃ ಜನ್ಮ ಪ್ರಕಾರ. ಆದ್ದರಿಂದ ಇದು ಸತ್ಯವಾಗಿರಕ್ಕೆ ಸಾಧ್ಯವಿಲ್ಲ, ನಮ್ಮಂತೆ ಜನ್ಮ ಇರ್ಬೇಕು ಸಾಧ್ಯವಿಲ್ಲ. ಈ ದೇಹ ಯಾವುದೋ ವಿಶೇಷವಾಗಿರಬೇಕು, ಇದು ಮಿಥ್ಯೆಯೇ ಸತ್ಯವೇ, ಇದು ಯಾವ ಸ್ವರೂಪ ಮೊದಲಾದದ್ದು. ಕರ್ಮವಶ ಪರವಶ ದೇವ ಮನುಷ್ಯಾದಿ ಸಜಾತೀಯ ಮಿತಿ. ಕರ್ಮಪರವಶ ದೇವ ಮನುಷ್ಯಾದಯ ತೇಷಾಂ ಸಜಾತೀಯಂ ತಜ್ಜನ್ಮ ಸಮಾನತೆಯ ಪ್ರತೀಯಮಾನಂ. ದೇವ ಮನುಷ್ಯರೆಲ್ಲ ಕರ್ಮಪರವಶರು, ಅವರ ಜಾತಿಯ ನೀನು ಜಾತಿಯನ್ನು ತೆಗೆದುಕೊಂಡು ಹುಟ್ಟಿರೋ ಹಾಗಿದೆ, ಅವರಿಗೆ ಸಮಾನವಾಗಿ ಕಂಡು ಬರ್ತಾ ಇದೆಯಾ. ಮನುಷ್ಯನಂತೆಯೇ ಕಂಡು ಬರ್ತೀಯ ಈ ಅವತಾರದಲ್ಲಿ, ವಿಷ್ಣು ಅವತಾರದಲ್ಲಿ ದೇವನಂತೆಯೇ ಕಂಡು ಬರ್ತೀಯ, ಪ್ರಾಣಿ ಅವತಾರಗಳಲ್ಲಿ ಆಯಾ ಪ್ರಾಣಿಗಳಂತೆಯೇ ಕಂಡು ಬರ್ತಾ ಇದೆಯಾ. ಅದು ಹೇಗೆ ಅಂತ ಹೇಳಿ, ಯದ್ವಾ ಜನ್ಮ ಶಬ್ದೋತ್ರ ಜಾಯಮಾನ ವಿಗ್ರಹ ಪರಃ ಈಶ್ವರೇಣ ಪರಿಗೃಹಮಾಣತ್ವಾದ್ ಇಂದ್ರಜಾಲಿವತಿ ಇತಿ ಯುಕ್ತಂ. ಆದ್ದರಿಂದ ಇದು ಜಾಯಮಾನ ವಿಗ್ರಹ ಪರಃ, ಹುಟ್ಟುವಂತಹ ಶರೀರ. ವಿಗ್ರಹ ಅಂದರೆ ಶರೀರ, ಹುಟ್ಟುವ ಶರೀರ. ನಿನಗೆ ಒಂದು ಶರೀರ ಉಂಟಾಗಿದೆ, ಅವರಿಗೆ ಸಮಾನವಾದ ಶರೀರ. ನೀನು ಈಶ್ವರನಾದ್ರಿಂದ ಏನಾದರೂ ಮ್ಯಾಜಿಕ್ ಮಾಡಿ ಏನು ಬೇಕಾದ್ರೂ ಮಾಡ್ಕೋಬೋದು, ಇಂದ್ರಜಾಲ ಮಾಡಿ ಏನಾದರೂ ಮಾಡ್ಬೋದು ನೀನು. ಅಂದರೆ ಇಂದ್ರಜಾಲದಿಂದ ಮಾಡಿದಂಥದ್ದೇ ಇದು ಶರೀರ. ಸ್ವೇಚ್ಛೆಯ ಪರೇಶಾಂ ವಿಚಿತ್ರ ಭ್ರಮಜನನಂ ಹಿ ಇಂದ್ರಜಾಲಂ ತೇನಾತ್ರ ತತ್ಪ್ರತಿಭಾತ ಲಕ್ಷಣ. ನಿನ್ನ ಇಚ್ಛೆಯಂತೆ ಇನ್ನೊಬ್ಬರಿಗೆ ವಿಚಿತ್ರವಾದ ಭ್ರಮೆ ಉಂಟು ಮಾಡೋದು ಇಂದ್ರಜಾಲ ಅಂತ ಹೇಳೋದು. ಆ ರೀತಿ ಇದು ಕಂಡು ಬರ್ತಾ ಇದೆ ಇಲ್ಲಿ. ಹಾಗೇನಾದರೂ ಇದೆಯೋ ಅಂತ ಪ್ರಶ್ನೆ ಇಲ್ಲಿ. ಆದಿಶಬ್ದೇನ ಶೈಲೂಷ ಭೂಮಿಕಾ ಪರಿಗ್ರಹ ಅಧಿಗೃಹ್ಯತೆ. ಇಲ್ಲ, ಒಬ್ಬ ನಟ, ಶೈಲೂಷ ಅಂದರೆ ನಟ, ಭೂಮಿಕಾ ಅಂತ ಹೇಳಿದ್ರೆ ಪಾತ್ರಗಳನ್ನು ತಗೊಳ್ಳೋದು. ಒಬ್ಬ ಆ್ಯಕ್ಟರು ರೋಲ್ಸ್ ಎಲ್ಲ ತಗೊಳ್ತಾನಲ್ಲ, ಹಾಗೆ ನಟ ಭೂಮಿಕಾ ಪರಿಗ್ರಹ. ಶೈಲೂಷ ಭೂಮಿಕಾ ಪರಿಗ್ರಹ. ಒಬ್ಬ ನಟನು ಬೇರೆ ಬೇರೆ ಪಾತ್ರ ಮಾಡ್ತಾನೆ, ಒಬ್ಬ ರಾಮನಂತೆ ಪಾತ್ರ, ಒಬ್ಬ ಲಕ್ಷ್ಮಣನಂತೆ ಪಾತ್ರ ಮಾಡ್ತಾನೆ ನಾಟಕದಲ್ಲಿ. ಆ ರೀತಿಯಾದ ಒಂದು ಪಾತ್ರವನ್ನು ತೆಗೆದುಕೊಂಡು ನಟನೆ ಮಾಡ್ತಾ ಇದೆಯೋ ಅನ್ನೋದು ಮಿಥ್ಯಾತ್ವ ಪಕ್ಷೆ ನ ತತ್ರ ಕಶ್ಚಿತ್ ಪ್ರಕಾರ ನಿರೂಪಣೀಯ, ಸತ್ಯತ್ವ ಪಕ್ಷೆ ಶಂಕತಿ.
ಮಿಥ್ಯಾ ಆಗಿಬಿಟ್ರೆ ಯಾವ ಪ್ರಕಾರವನ್ನು ಹೇಳಬೇಕಾಗಿಲ್ಲ, ಯಾಕೆ ಅಂದರೆ ಅದು ಭ್ರಮೆ, ನಿಜವಾಗಿ ಇಲ್ಲ ಅಂತ ಆಗ್ಬಿಡುತ್ತೆ, ಮಿಥ್ಯೆ ಆಗ್ಬಿಡುತ್ತೆ. ಅದರಲ್ಲಿ ಹೇಳಬೇಕಾಗಿಲ್ಲ. ಅದರಿಂದ ಸತ್ಯ ಅನ್ನೋದನ್ನು ಒಪ್ಕೊಂಡು ಸತ್ಯತ್ವ ಪಕ್ಷದಲ್ಲಿ ಏನೇನು ತಿಳಿಬೇಕಾದ್ದು ಅನ್ನೋದನ್ನು ಹೇಳ್ತಾರೆ. ಸತ್ಯವಾದರೆ ಹೇಗೆ? ಕಿಂ ಪಾರಮೇಶ್ವರ ಸ್ವಭಾವ ಪರಿತ್ಯಾಗೇನ ಅನ್ಯಥಾ ವಾ. ಸತ್ಯವಾಗಿದ್ದರೆ ಪರಮೇಶ್ವರ ಸ್ವಭಾವವನ್ನು ಬಿಟ್ಟು ಸಾಮಾನ್ಯವಾಗಿ ಜನ್ಮವನ್ನು ಪಡೆದಿದೆಯೋ ಅಥವಾ ಬೇರೆ ಯಾವುದಾದ್ರೊಂದು ರೀತಿಯಲ್ಲಿ ಜನ್ಮವನ್ನು ಹೊಂದಿದೆಯೋ. ಕಿಮಾತ್ಮಕ ಅಂತ ಹೇಳೋದು. ಕಿಮಾತ್ಮಕ ಕಿಂ ತ್ರಿಗುಣಾತ್ಮ ಉತ ಅಪ್ರಾಕೃತ. ತ್ರಿಗುಣಾತ್ಮಕವಾದ ದೇಹವೇ ಇಲ್ಲ ಅಪ್ರಾಕೃತವಾದ ದೇಹವೇ ಇದು? ದೇಹವು ಯಾವ ಕಿಮಾತ್ಮಕಂ ಅಂತ ಹೇಳಿದ್ರೆ ಯಾವ ಸ್ವರೂಪ ಇದು ಅಂತ ಹೇಳಿದ್ರೆ ತ್ರಿಗುಣಾತ್ಮಕವಾದದ್ದೇ, ಪ್ರಕೃತಿಯಂತೆ, ನಮ್ಮ ದೇಹಗಳಂತೆ, ಅಥವಾ ಅಪ್ರಾಕೃತವಾದ ದೇಹವೋ? ಮತ್ತೆ ಭೂತ ಸಂಘಾತ ಸ್ಥಾನವತ್ ಸಂಸ್ಥಾನವತ್ ಭೂತಸಂಘ ಸಂಸ್ಥಾನವತ್ ಪ್ರತೀಯಮಾನ ಅಯಂ ದೇಹ. ಈ ದೇಹವು ಭೂತಸಂಘಾತ ಭೂತಸಂಘ ಸಂಸ್ಥಾನವತ್ ಪ್ರತೀಯಮಾನ ಅಂದರೆ ಭೂತಗಳ ಒಂದು ಸಂಘಾತ, ಪಂಚಭೂತಗಳು ಸೇರಿ ಒಂದು ರೂಪ ಉಂಟಾಗಿದೆ. ನಮ್ಮ ದೇಹವೆಲ್ಲ ಹಾಗೆಯೇ ಪಂಚದೇಹ ಭೂತಗಳಿಂದ ಪಾಂಚಭೌತಿಕವಾದದ್ದು. ಆ ರೀತಿಯೇ ಕಂಡು ಬರ್ತಾ ಇರೋದ್ರಿಂದ ಇದು ಪಾಂಚಭೌತಿಕವೇ, ತ್ರಿಗುಣಾತ್ಮಕವೇ, ಇಲ್ಲ ಅಪ್ರಾಕೃತವೇ ಅನ್ನೋದು ಒಂದು ಪ್ರಶ್ನೆ. ಉಪಚಯ ರೂಪತೆಯಾಗಿ ಉಪಲಭ್ಯತೆ. ಅಷ್ಟೇ ಅಲ್ಲದೆ ದೇಹ ಉಪಚಯ ಅಂತ ಧಾತು. ದೇಹ ಅಂತ ಹೇಳೋದು ದೇಹ ಉಪಚಯ, ಯಾವುದು ಬೆಳೆಯುತ್ತೋ ಅದಕ್ಕೆ ದೇಹ ಅಂತ ಹೆಸರು. ಉಪಚಯ ಅಂದರೆ ಬೆಳೆಯೋದು ಅಂತ ಅರ್ಥ. ನೀನು ಬೆಳೀತಾ ಇರೋದು ನೋಡ್ತಾ ಇದ್ದೀವಿ ನಾವು. ಕೃಷ್ಣನು ಬಾಲನಾಗಿದ್ದ, ಯುವಕನಾದ, ಹೀಗೆ ಬೆಳೆಯೋದು ಕೂಡ ಕಂಡು ಬರ್ತಾ ಇದೆ. ನಿನ್ನ ದೇಹ ನಮ್ಮ ಶರೀರದಂತೆ, ನಮ್ಮ ದೇಹದಂತೆಯೇ ಉಪಚಯಾತ್ಮಕವಾಗಿದೆ. ಎಲ್ಲ ಊಟ ಎಲ್ಲ ಮಾಡಿ ಬೆಳೀತಾರಲ್ಲ, ಹಾಗೆ ನಿನ್ನ ದೇಹವೂ ಹಾಗೆಯೇ ಬೆಳೆದಿದೆ. ಮತ್ತೆ ಕಶ್ಚ ಜನ್ಮಹೇತು, ಜನ್ಮಕ್ಕೆ ಕಾರಣವೇನು? ಕಿಂ ಸಂಕಲ್ಪ ಮಾತ್ರಂ ಉತ ಈಶ್ವರಸ್ಯಾಪಿ ಸ್ವೇಚ್ಛಾ ಪರಿಗೃಹೀತೆ ಪುಣ್ಯಪಾಪೇ ಇತ್ಯರ್ಥ. ಇದೇ ಸ್ವಾಮಿ ದೇಶಿಕನಿದೆಲ್ಲ ವಿವರಿಸ್ತಾರೆ ವಿಶೇಷವಾಗಿ. ಜನ್ಮಕ್ಕೆ ಕಾರಣವೇನು? ಸಂಕಲ್ಪ ಮಾತ್ರದಿಂದಲೇ ಜನ್ಮ ಮಾಡ್ತೀಯೋ, ಇಲ್ಲ ನೀ ಈಶ್ವರನಾದ್ದರಿಂದ ನೀನೇ ಸ್ವತಃ ಪುಣ್ಯ ಪಾಪಗಳನ್ನು ಪಡೆದುಕೊಂಡು ಆ ಪುಣ್ಯ ಪಾಪ ಅನುಭವಿಸ್ತಾ ಇದೆಯೋ? ಇದು ಒಂದು ಪ್ರಶ್ನೆ ಅಂತ ಹೇಳೋದು. ಇದು ಒಂದು ಸಂದೇಹ ಬರಬಹುದು. ನೀನು ನಮ್ಮಂತೆ ಪುಣ್ಯ ಪಾಪಗಳನ್ನು ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಅನುಭವಿಸ್ತಾ ಇದೆಯೋ, ನಿಜವಾಗಿ ಅನುಭವಿಸ್ತಾ ಇದೆಯೋ, ಅಥವಾ ಬರೀ ಸಂಕಲ್ಪ ಸೃಷ್ಟಿಯೋ ನಿನ್ನದು? ಮತ್ತೆ ಯಾವ ಕಾಲದಲ್ಲಿ ಆಗುತ್ತೆ? ಕಿಂ ಪುಣ್ಯ ಪಾಪ ವಿಪಾಕ ಕಾಲೇ ಉತ ಧರ್ಮಗ್ಲಾನ್ಯಾದಿ ಕಾಲೇ. ಪುಣ್ಯ ಪಾಪಗಳು ಫಲ ಕೊಡುವ ಸಮಯದಲ್ಲಿ ದೇಹ ಬರುತ್ತೆ ಅವನಿಗೆ. ಯಾವ್ಯಾವ ಪುಣ್ಯ ಪಾಪಗಳು ಕಾಯ್ತಾ ಇರುತ್ತೋ ಫಲ ಕೊಡೋದಕ್ಕೆ ಸಿದ್ಧವಾಗಿರುತ್ತೆ, ಆ ಫಲವನ್ನು ಅನುಭವಿಸೋದಕ್ಕೆ ಇವನು ದೇಹ ಪಡೆದುಕೊಳ್ತಾನೆ. ಆ ಕಾರಣದಿಂದ ಆಗಿದೆಯೋ, ಅಥವಾ ಧರ್ಮವು ಕ್ಷೀಣವಾಗೋದು ಮೊದಲಾದ ಕಾರಣಗಳು ಅನ್ನೋದು ಇಲ್ಲಿ ಪ್ರಶ್ನೆ. ಇದೆಲ್ಲ ಉತ್ತರದಿಂದ ತಿಳಿಯುವಂಥದ್ದು. ಕಿಮರ್ಥಂ, ಯಾವ ಪ್ರಯೋಜನಕ್ಕಾಗಿ? ಅವಾಪ್ತ ಸಂಸ್ಥೆ ಕಾಮನಾದ ನೀನು ಯಾವ ಪ್ರಯೋಜನಕ್ಕಾಗಿ ದೇಹವನ್ನು ಪಡೆದುಕೊಳ್ತೀಯ? ಕಿಂ ಸುಖ ದುಃಖ ಉಪಭೋಗಾರ್ಥಂ ಉತ ಸಾಧು ಪರಿತ್ರಾಣಾದ್ಯರ್ಥಂ. ಸಾಧುಗಳನ್ನು ಪರಿತ್ರಾಣ ಮಾಡುವುದಕ್ಕೆ, ಪೂರ್ಣವಾಗಿ ರಕ್ಷಣೆ ಮಾಡೋಕ್ಕೋ, ಇಲ್ಲ ಸುಖ ದುಃಖಗಳ ಅನುಭವಿಸೋದಕ್ಕೆ ಈ ರೀತಿ ಅವತಾರ ಮಾಡ್ತೀಯೋ, ನೀನು ದೇಹಗಳನ್ನು ಪರಿಗ್ರಹ ಮಾಡ್ತೀಯೋ? ಇದೆಲ್ಲವೂ ಕೂಡ ಇತ್ಯಯಂ ಆಶಯ. ಆದ್ದರಿಂದ ಅಲ್ಲಿ ಇದೆಲ್ಲ ಅವನ ಅಭಿಪ್ರಾಯ. ನಾನು ಅವರಮ್ಮಿತಿ ಶ್ಲೋಕೆ ವ್ಯಾಘಾತ ಮಾತ್ರಮೇವ ಚೋದ್ಯತೆ ತತ್ರ ಬಹುಷು ಪ್ರಶ್ನೇಶು ಆಶಯ ಇತಿ ಕುತೋ ಅವಗಮ್ಯತೆ. ಅವರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಅಂತ ಹೇಳಿದಾಗ ಬರೀ ವಿರೋಧ ಮಾತ್ರ ಕಂಡು ಬರುತ್ತೆ. ವ್ಯಾಘಾತ ಅಂದರೆ ಒಂದು ಕಾಂಟ್ರಡಿಕ್ಷನ್. ಅವನು ಯಾವುದೋ ಕಾಲದಲ್ಲಿದ್ದ ವಿವಸ್ವಾನು, ನೀನು ಈ ಕಾಲದಲ್ಲಿದೆಯಾ, ಆ ಕಾಲದಿದ್ದ ಅವನಿಗೆ ನೀನು ಹೇಗೆ ಉಪದೇಶ ಮಾಡೋಕ್ಕೆ ಸಾಧ್ಯ ಅನ್ನೋದು ಇಲ್ಲಿಗೂ ಅದಕ್ಕೂ ಕಾಂಟ್ರಡಿಕ್ಷನ್ ಬಂತು. ವಿರೋಧ, ವ್ಯಾಘಾತ ಅನ್ನುವ ದೋಷ ಅಷ್ಟು ಮಾತ್ರ ತಿಳಿದು ಬರುತ್ತಲ್ಲ. ಇಷ್ಟು ಪ್ರಶ್ನೆಗಳು ಹೇಗೆ ತಿಳಿದು ಬರುತ್ತೆ ಅವನು ಕೇಳಿದ ಅಂತ ಹೇಳಿದ್ರೆ, ಪರಿಹಾರವನ್ನು ನೋಡಿದ್ರೆ, ಉತ್ತರವನ್ನು ನೋಡಿದ್ರೆ ತಿಳಿಯುತ್ತೆ. ಅಯಂ ಅಭಿಪ್ರಾಯ. ನಹಿ ಅನ್ಯಸ್ಯ ಪ್ರಶ್ನೆ ತದನ್ಯ ವಿಷಯತೆಯ ಪ್ರತಿವಚನ ಉಪಪದ್ಯತೆ. ಪ್ರಶ್ನೆ ಯಾವುದೋ ಇದ್ರೆ ಉತ್ತರ ಯಾವುದೋ ಹೇಳೋದಿಲ್ಲ. ಕೃಷ್ಣನು ಸರ್ವಜ್ಞ ಎಲ್ಲ ಆಗಿರುವಂತಹವನು. ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರವನ್ನು, ಅರ್ಜುನ ಕೇಳದೇ ಇರೋ ಪ್ರಶ್ನೆಗೆ ಯಾವುದೋ ಉತ್ತರ, ಸಂಬಂಧವಿಲ್ಲದ ಉತ್ತರ ಬರೋದಿಲ್ವಲ್ಲ ಅಲ್ಲಿ, ಅದು ಸಾಧ್ಯವಿಲ್ಲ. ತಥಾ ಸತಿ ಪ್ರತಿವಕ್ತು ಅನಭಿಪ್ರಾಯ
ಅನಭಿಪ್ರಾಯಜ್ಞತ ಅತಿ ಪ್ರಸಂಗಾತ್. ಅವನ ಅಭಿಪ್ರಾಯವನ್ನೇ ತಿಳಿದೇ ಇರೋ ಹಾಗೆ ಆಗ್ಬಿಡುತ್ತೆ ಅವಾಗ. ಕೃಷ್ಣನಿಗೆ ಅದು ಸಂಭವವಿಲ್ಲ. ಅರ್ಜುನನ ಅಭಿಪ್ರಾಯ ತಿಳಿದೇ ಹೋದರೆ ಯಾವುದೋ ಪ್ರಶ್ನೆ ಕೇಳಿದರೆ ಯಾವುದೋ ಉತ್ತರ ಹೇಳ್ಬೋದು, ಅದು ಇಲ್ಲಿ ಸಾಧ್ಯವಿಲ್ಲ. ಅತಃ ಯಾವದ್ವಿಷಯಂ ಪ್ರತಿವಚನಂ ತಾವದ್ವಿಷಯಂ ಏವಾಯಂ ಪರಿಪ್ರಶ್ನಃ ಇತಿ ಅಭ್ಯುಪಗಂತವ್ಯ. ಯಾವ ವಿಷಯಗಳಲ್ಲಿ ಉತ್ತರ ಹೇಳಿದೆಯೋ ಆ ವಿಷಯಗಳಲ್ಲಿಯೇ ಪ್ರಶ್ನೆಗಳು ಕೂಡ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಒಪ್ಕೊಳ್ಳೇಬೇಕು. ಅದನ್ನು ಇಲ್ಲದೆ ಹೋದರೆ ಕೃಷ್ಣನ ಸ್ವರೂಪವೇನು, ಅರ್ಜುನನು ಎಲ್ಲ ತಿಳಿದವನು, ಯಾವ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಡಬೇಕು ಕೃಷ್ಣ, ಬೇರೆ ಯಾವುದೋ ಉತ್ತರವನ್ನು ಕೊಡೋದಿಲ್ಲ. ಅವನ ಅಭಿಪ್ರಾಯ ತಿಳಿದೇನೂ ಇಲ್ಲ, ತಿಳಿದು ಅದಕ್ಕೆ ಅನುಗುಣವಾದ ಉತ್ತರವನ್ನೇ ಕೊಟ್ಟಿದ್ದಾನೆ ಕೃಷ್ಣ. ಆದ್ದರಿಂದ ಪ್ರಶ್ನೆಯು ಉತ್ತರಕ್ಕೆ ಅನುಗುಣವಾಗಿಯೇ ಇರಬೇಕು. ಸ್ಪಷ್ಟವಾಗಿ ತಿಳಿದೇ ಇದ್ದರೂ ಇದುವೇ ಅಭಿಪ್ರಾಯ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಅತ್ರ ಚ ಪ್ರತಿವಚನೆ ಚತುರ್ಭಿ ಶ್ಲೋಕೈ, 4 ಶ್ಲೋಕಗಳಿಂದ ಉತ್ತರದಲ್ಲಿ ಕೃಷ್ಣನು ಜನ್ಮ ಸತ್ಯತ್ವಂ, ಮೊದಲು ಜನ್ಮವು ಸತ್ಯ ಅನ್ನೋದನ್ನು ಮೊದಲು ಹೇಳಿದ್ರು, ಮಿಥ್ಯೆಯಲ್ಲ ಸತ್ಯವಾದದ್ದು, ಜನ್ಮ ಪ್ರಕಾರ, ದೇಹಯಾಥಾತ್ಮ್ಯಂ ತ್ವಜನ್ಮಯಾಥಾತ್ಮ್ಯಂ, ಜನ್ಮನೋ ಹೇತುಕಾಲ ಪ್ರಯೋಜನಾನಿ ಚ ಕ್ರಮಾತ್ ಪ್ರತಿಪದ್ಯಾನಿ ಪ್ರತೀಯಂತೆ. 4 ವಿಷಯಗಳು ಕಂಡುಬರುತ್ತೆ. ಅವತಾರವೆಲ್ಲ, ಇವನ ಜನ್ಮವೆಲ್ಲ ಸತ್ಯವಾದದ್ದು, ಜನ್ಮದ ಪ್ರಕಾರವೇನು, ದೇಹದ ಯಾಥಾತ್ಮ್ಯವೇನು, ಸ್ವರೂಪವೇನು, ಅದಕ್ಕೆ ಹೇತು ಕಾಲ ಪ್ರಯೋಜನಾನಿ, ಯಾವುದು ಕಾರಣ, ಯಾವ ಕಾಲದಲ್ಲಿ ಆಗುತ್ತೆ, ಯಾವ ಪ್ರಯೋಜನಕ್ಕೆ ಆಗುತ್ತೆ, ಈ 3 ವಿಷಯಗಳು ಇದೆಲ್ಲವೂ ಕೂಡ ಕ್ರಮವಾಗಿ ಪ್ರತಿಪಾದಿಸಲ್ಪಡೋದು ಕಂಡುಬರುತ್ತೆ ಇಲ್ಲಿ. ಅತಃ ತಾನ್ಯೇವ ಪ್ರಷ್ಟವ್ಯತೆಯ ಅಭಿಪ್ರೇತಾನಿ, ಅವುಗಳೇ ಪ್ರಶ್ನೆಗಳು ಅನ್ನೋದು ಸ್ಪಷ್ಟವಾಗಿ ನಾವು ತಿಳಿಬಹುದು ಅನ್ನೋದನ್ನು ವಿವರಿಸ್ತಾರೆ ಸ್ವಾಮಿ ದೇಶಿಕನ್. ಭಾಷಿಕಾರರು ಅದನ್ನು ಸಂಗ್ರಹವಾಗಿ ಸ್ಪಷ್ಟವಾಗಿ ತಿಳಿಸ್ಬಿಟ್ರು. ಸ್ವಾಮಿ ದೇಶಿಕನ್ ಅದನ್ನು ವಿವರವಾಗಿ ನಮಗೆ ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ಕೃಷ್ಣನು ಈಗ ಪ್ರತಿವಚನ ಉತ್ತರಗಳು. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ, ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಇಲ್ಲಿಯೂ ಅರ್ಥ ತಿಳಿಯೋದು ಕಷ್ಟ. ನೇರವಾಗಿ ಅವತಾರ ಸತ್ಯತ್ವವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರು. ಅನೇನ ಜನ್ಮನಃ ಸತ್ಯತ್ವ ಮುಕ್ತಂ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ಅಂದರೆ ಸತ್ಯವಾಗಿ ಎಲ್ಲವೂ ನಾನು ಎಷ್ಟೋ ಸತಿ ಜನ್ಮಗಳನ್ನು ಮಾಡಿದ್ದೇನೆ, ನೀನು ಹಾಗೆಯೇ ಮಾಡಿದೆಯೇ, ಅದನ್ನೆಲ್ಲ ನಾನು ತಿಳಿದಿದ್ದೇನೆ, ನೀನು ಯಾವುದು ತಿಳಿದಿಲ್ಲ. ನ ತ್ವಂ ವೇತ್ಥ ಪರಂತಪ, ನೀ ಅದನ್ನು ತಿಳಿದಿಲ್ಲ ಯಾವುದನ್ನು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ಇತಿ ವಚನಾತ್. ಪರಂತಪ, ಪರಾನ್ ತಾಪಯತಿ ಅಂತ ಶತ್ರುಗಳಿಗೆಲ್ಲ ಭಯಂಕರವಾಗಿದೆಯಾ, ಆದರೆ ಈ ವಿಷಯ ತಿಳಿದಿಲ್ಲ ಅಂತ ಅರ್ಥ. ತವಚ ಇತಿ ದೃಷ್ಟಾಂತತೆಯ ಉಪಾದಾನ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ಇತಿ ವಚನಾತ್, ನನ್ನ ಜನ್ಮಗಳು ಅನೇಕವು ಕಳೆದಿದೆ ಆಗಲೇ. ತವಚ ನಿನ್ನದು ಅನ್ನೋದು ದೃಷ್ಟಾಂತ, ನಿನ್ನದು ಹಾಗೆಯೇ ಬೇಕಾದಷ್ಟು ಜನ್ಮಗಳನ್ನು ತೆಗೆದುಕೊಂಡಿದೆಯೇ ಅಂತ ಹೇಳಿ. ಸಾಮಾನ್ಯವಾಗಿ ಇಲ್ಲಿ ಹೇಳಿರೋದಲ್ಲಿ ಅವತಾರ ಸತ್ಯತ್ವ ಅನ್ನೋದು ತಿಳಿದು ಬರುತ್ತೆ. ಹೇಗೆ ಇಲ್ಲಿ ಭಾಷಿಕಾರರು ಹೇಳಿದ್ರು, ಜನ್ಮನಃ ಸತ್ಯತ್ವ ಮುಕ್ತಂ, ಜನ್ಮವು ಸತ್ಯವಾದದ್ದು, ಮಿಥ್ಯೆ ಅನ್ನೋಕ್ಕೆ ಏನು ಕಾರಣವಿಲ್ಲ. ಇಲ್ಲಿ ಜನ್ಮಗಳು ಆಗಿದೆ ಅನೇಕವು, ಅದರಿಂದ ಅದು ಸತ್ಯ ಅಂತಾನೆ ಅರ್ಥ. ಇಲ್ಲಿ ಯೇಷು ಉತ್ತರಂ ಕ್ರಮಾತ್ ಭಗವಾನ್ ಉವಾಚ ಬಹೂನಿ ಇತ್ಯಾದಿಭಿಃ ನಹಿ ಪೂರ್ವಜನ್ಮನಾಂ ಏಕತ್ವ ಬಹುತ್ವೇ ಪೃಷ್ಟೇ ನ ಚ ತಜ್ಞಾನ ಅಜ್ಞಾನೇ ಇತಿ ಶಂಕಾಯಾಮಃ ಅನೇನ. ಅಲ್ಲಿ ಪೂರ್ವಜನ್ಮಗಳು ಒಂದೋ ಅಥವಾ ಅನೇಕವೋ ಅಂತ ಕೇಳಿದ್ರೆ ಅದರ ಜ್ಞಾನವಿದೆಯೇ ಅಜ್ಞಾನವಿದೆಯೇ, ನ ಚ ತಜ್ಞಾನೇ ಅಜ್ಞಾನೇ. ಇಲ್ಲಿ ಪೂರ್ವಜನ್ಮಗಳು ಅನೇಕವೋ ಏಕವೋ ಅಂತ ಪ್ರಶ್ನೆ ಮಾಡಿದ್ರೆ ಆ ಜ್ಞಾನವು ಅಜ್ಞಾನವುಗಳು ಇದರಲ್ಲಿ ಅದು ಅನೇಕ ಅಂತ ಹೇಳಿದ್ರೆ ಅಥವಾ ಏಕ ಅಂತ ಹೇಳಿದ್ರೆ ಅದರ ಜ್ಞಾನ ಉಂಟಾಗುತ್ತೆಯೇ, ಅಥವಾ ಅದು ಇಲ್ಲ ಅದರ ಬಗ್ಗೆ ಅಜ್ಞಾನ ಉಂಟಾಗುತ್ತೆಯೇ, ಅದು ಉಂಟಾಗೋದಿಲ್ಲ. ಆದ್ದರಿಂದ ಏನು ಇಲ್ಲಿ ಆಶಂಕೆ, ಕಥಂ ಜನ್ಮನಃ ಸತ್ಯತ್ವ ಮುಕ್ತಂ ಬಹುತ್ವಾತ್ ಬಹುತ್ವ ಅತೀತತ್ವ ತಜ್ಞಾನಾದಿರ್ಹಿ ವಾಚನಿಕೆಯ ಪ್ರತೀಯತೆ. ಇದು ಹೇಗೆ ತಿಳಿಯುತ್ತೆ? ಅದರ ಜ್ಞಾನವೂ ಅಜ್ಞಾನವೂ ಇಲ್ಲಿ ಯಾವುದು ಕೇಳಿದ ಅವನು? ಜನ್ಮನ ಅನೇಕತ್ವ ಬಹುತ್ವ ಅನ್ನೋದು ಕೇಳಲಿಲ್ಲ ಅವನು. ಅದರ ಜ್ಞಾನವೂ ಅಜ್ಞಾನವೂ ಕೂಡ ಕೇಳಲಿಲ್ಲ ಅವನು. ಅನೇಕವಿತ್ತೋ ಒಂದು ಇತ್ತೋ ಜನ್ಮ ಅದನ್ನು ಕೇಳಲಿಲ್ಲ ಅವನು.
ಆ ಪ್ರಜ್ಞೆ ಪ್ರಶ್ನೆಯೂ ಮಾಡಲಿಲ್ಲ. ಆದ್ದರಿಂದ ಇಲ್ಲಿ ಏನು ಕೇಳಿದಾನೆ ಅರ್ಜುನ? ಅರ್ಜುನನ ಯಾವ ಪ್ರಶ್ನೆಗೆ ಇದು ಉತ್ತರ? ನಿನಗೆ ಬಹಳ ಜನ್ಮವಾಗಿದೆಯೇ ಅಂತ ಕೇಳಲಿಲ್ಲ, ಅಥವಾ ಒಂದೇ ಜನ್ಮವಾಗಿತ್ತೆ ಅಂತ ಕೇಳಲಿಲ್ಲ, ಅಥವಾ ಅದರ ಜ್ಞಾನ ನನಗಿತ್ತೇ ಇಲ್ವೇ, ನಿನಗಿದೆಯೋ ಇಲ್ವೋ, ನನಗಿದೆಯೋ, ನಥೋಮ್ ವೇತ್ತ, ನೀನು ತಿಳಿದಿಲ್ಲ ನಾನು ತಿಳಿದಿದ್ದೀನಿ ಅಂತ ಹೇಳಿದ್ರೆ ತಿಳಿದಿರೋ ವಿಷಯವಾಗಲಿ ನನಗೆ ತಿಳಿದಿರೋದಾಗಲಿ ವಿಷಯವಾಗಿ ಪ್ರಶ್ನೆ ಮಾಡಲಿಲ್ಲ ಇವನು. ಆದ್ದರಿಂದ ಇಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಜನ್ಮನಃ ಸತ್ಯತ್ವಂ ಕಥಮುಕ್ತಂ, ಹೇಗೆ ಜನ್ಮ ಸತ್ಯವಾದದ್ದು ಅಂತ ಹೇಳಲ್ಪಟ್ಟಿತು? ಬಹುತ್ವ ಅತೀತತ್ವ ತಜ್ಞಾನಾದಿರ್ಹಿ ವಾಚನಿಕೆಯ ಪ್ರಚೀಯತೆ. ವಾಚನಿಕೆಯ ಅಂದರೆ ವಚನದಲ್ಲಿ, ಶ್ಲೋಕದ ಶಬ್ದಗಳಲ್ಲಿ ಏನು ತಿಳಿಯುತ್ತೆ? ಬಹುತ್ವ ಅನ್ನೋದು ತಿಳಿದು ಬರುತ್ತೆ, ಅನೇಕ ಜನ್ಮಗಳು. ಅತೀತತ್ವ ಅನ್ನೋದು ತಿಳಿಯುತ್ತೆ, ಕಳೆದಿವೆ ಅನ್ನೋದು. ಬಹುನಿಮೆ ವ್ಯತೀತಾನಿ ವಿ ಅತೀತಾನಿ, ವಿಶೇಷಣ ಅತೀತಾನಿ ಅಂತ ವಿಶೇಷವಾಗಿ ಕಳೆಯಲ್ಪಟ್ಟಿದೆ ಎಲ್ಲ, ಅನೇಕ ಜನ್ಮಗಳು. ಅದರ ಜ್ಞಾನ ನನಗಿದೆ, ನಿನಗೆ ಅದರ ಜ್ಞಾನವಿಲ್ಲ. ಈ ವಿಷಯಗಳು ಶಬ್ದದಿಂದ ತಿಳಿಯ ಬರುವ ವಿಷಯ ಶ್ಲೋಕದಲ್ಲಿ. ಅದರಿಂದ ನಮಗೆ ಈ ವಿಷಯ ಜನ್ಮನಃ ಸತ್ಯತ್ವಂ ಕಥಮುಕ್ತಂ ಪ್ರತೀಯತೆ, ಜನ್ಮ ಸತ್ಯ ಅಂತ ಹೇಗೆ ತಿಳಿಯುತ್ತೆ ಅನ್ನೋದ್ರೆ ಅದಕ್ಕೆ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಅಯಂ ಅಭಿಪ್ರಾಯ ಇದಾನೀಂತನಃ ತ್ವಂ ತದಾನೀಂತನಾಯ ಕಥಂ ಮುಕ್ತವಾನ್ ಇತಿ ಪ್ರಶ್ನೆ ಜನ್ಮಾಂತರೇಣ ಅಹಂ ಮುಕ್ತವಾನ್ ತಚ್ಚ ಇದಾನೀಂ ಅನುಸಂಧಾಯ ವದಾಮಿ ಇತಿ ಸಾಕ್ಷಾತ್ ಉತ್ತರಮುಚ್ಯೇತ. ಇದಾನೀಂತನಃ ತ್ವಂ, ಈವಾಗ ಇರುವಂತಹ ನೀನು, ತದಾನೀಂತನಾಯ ವಿವಸ್ವತೆ ಅಂತ ಅರ್ಥ. ಆ ಕಾಲದಲ್ಲಿ ಇದ್ದ ವಿವಸ್ವಾನನಿಗೆ ಕಥಮುಕ್ತವಾನ್ ಅಂತ ಪ್ರಶ್ನೆ ಕೇಳ್ಬೋದಾಗಿತ್ತು. ಈ ಕಾಲದಲ್ಲಿ ಇರುವ ನೀನು ಆ ಕಾಲದಲ್ಲಿ ಇರುವ ವಿವಸ್ವಾನನಿಗೆ ಹೇಗೆ ಅಂತ ಹೇಳಿದರೆ, ಜನ್ಮಾಂತರೇಣ ಅಹಮುಕ್ತವಾನ್ ತಚ್ಚ ಇದಾನೀಂ ಅನುಸಂಧಾಯ ವದಾಮಿ ಇತಿ ಸಾಕ್ಷಾತ್ ಉತ್ತರ ಮುಚ್ಚೇತ. ಜನ್ಮಾಂತರದಲ್ಲಿ ಅವನಿಗೆ ಹೇಳಿದ್ದೆ, ಈವಾಗ ನಿನಗೆ ಹೇಳ್ತಾ ಇದ್ದೀನಿ ಅಂತ ಉತ್ತರ ಹೇಳಬೇಕಾಗಿತ್ತು. ತಸ್ಯ ಚ ಪ್ರಶ್ನಾಂತರ ಪರತ್ವಸ್ಯ ಪೂರ್ವಂ ಸಹೇತುಕಂ ಉಕ್ತತ್ವಾತ್. ಇದು ಬೇರೆ ಪ್ರಶ್ನೆ, ಪ್ರಶ್ನಾಂತರ ಪರವಾಯಿತು, ಬೇರೆ ಪ್ರಶ್ನೆಗೆ ಉತ್ತರವಾಗಿ ಹೋಗಿರೋದು. ಮೊದಲೇ ಅದು ಕಾರಣವಾಗಿ ಹೇಳಲ್ಪಟ್ಟಿತು. ನಾನೇ ಪ್ರವರ್ತನೆ ಮಾಡಿದೆ ಆದಿಕಾಲದಿಂದ, ಎಲ್ಲರಿಗೂ ನಾನೇ ಹೇಳ್ಕೊಂಬರ್ತಾ ಇದ್ದೀನಿ, ಪರಂಪರೆಯಾಗಿ ಬರ್ತಾ ಇರುವಂತಹದ್ದು ಈಗ ನಿನಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಆಗಲೇ ಹೇಳಿ ಆಯಿತು ಅದೆಲ್ಲ. ಆದ್ದರಿಂದ ಪ್ರಷ್ಟವ್ಯೇಷು ಅರ್ಥೇಷು ಯತ್ಪರತ್ವಂ ಅತ್ರ ವ್ಯಾಕರ್ತುಂ ಶಕ್ಯಂ. ಕೇಳಬೇಕಾದ ಪ್ರಶ್ನೆಗಳಲ್ಲಿ ಯಾವುದು ಮುಖ್ಯವೋ ಅದನ್ನು ಮಾತ್ರವೇ ಇಲ್ಲಿ ಹೇಳಲು ಸಾಧ್ಯ. ತತ್ಪರಾಣ್ಯೇವ ಬಹೂನಿ ಇತ್ಯಾದಿ ವಿಶೇಷಣಾನಿ. ಅದೆಲ್ಲ ನಾನೇ ಹಿಂದೆ ಹೇಳಿದೆ, ಅದನ್ನೇ ಈಗಲೂ ಹೇಳ್ತೀನಿ ಅಂತ ಮೊದಲೇ ಹೇಳಿ ಆಯಿತು. ಅದನ್ನು ನಾನು ಮೊದಲೇ ನನಗೆ ಹೇಳಿದೆ ಆದಿಕಾಲದಲ್ಲಿ ಅಂತ ಹೇಳಿಬಿಟ್ಟು ಮನ್ವಂತರಾದಿಯಲ್ಲಿ. ಆದ್ದರಿಂದ ಇವನು ಕೇಳಬೇಕಾದ ಪ್ರಶ್ನೆಗಳಲ್ಲಿ ಯಾವ ವಿಷಯವನ್ನೇ ಇಲ್ಲಿ ತಿಳಿಸ್ಬೇಕೋ ಆ ವಿಷಯವೇ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬಹುನಿ ಅನ್ನೋದರಿಂದ ವಿಶೇಷಣಗಳೆಲ್ಲ ಅದಕ್ಕೆ ಅನುಗುಣವಾಗಿರಬೇಕು. ಸತ್ಯತ್ವೇ ಹಿ ಬಹುತ್ವ ಅತೀತತ್ವಾದಿನಿ ಸ್ವರಸಾನಿ ಜನ್ಮಾನಿ ಇತಿ ಚೋಕ್ತಂ. ಅನೇಕವೂ ಇದೆ, ಹಿಂದೆಯೂ ಆಗಿತ್ತು, ಈಗಲೂ ಆಗಿದೆ. ಇದೆಲ್ಲ ಸತ್ಯವಾಗಿರೋದ್ರಿಂದಲೇ ಜನ್ಮಗಳು ಅಂತಲೂ ಹೇಳಲ್ಪಟ್ಟಿತು. ಸ್ವರಸವಾಗಿ ಅನೇಕವೂ ಆಗಿರುತ್ತೆ, ಜನ್ಮಗಳನ್ನು ತೆಗೆದುಕೊಳ್ತೇನೆ. ನ ಜನ್ಮ ಪ್ರತಿಭಾಸಾಹ ಇತಿ, ಪ್ರತಿಭಾಸವಲ್ಲ ಇದು, ಜನ್ಮ ಪ್ರತಿಭಾಸವಲ್ಲ. ಹಿಂದೆಯೂ ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೇನೆ, ಈಗಲೂ ತೆಗೆದುಕೊಂಡಿದ್ದೇನೆ. ಆದರೆ ನೀನು ಅದನ್ನು ತಿಳಿದಿಲ್ಲ, ನೀನು ಹಾಗೆಯೇ ಜನ್ಮವನ್ನು ಪಡೆದುಕೊಂಡಿದ್ದೀಯಾ. ಆದ್ದರಿಂದ ಮೊದಲು ಹೇಳ್ತಿರೋದು ಜನ್ಮದ ಸತ್ಯತ್ವ ಅಷ್ಟೇನೆ, ಇನ್ನು ಬೇರೆ ಏನು ವಿಷಯ ಹೇಳ್ತಾ ಇಲ್ಲ. ಜನ್ಮ ಸ್ವರೂಪವನ್ನು, ದೇಹ ಸ್ವರೂಪವನ್ನೇ ಹೇಳ್ತಾ ಇಲ್ಲ ಇಲ್ಲಿ. ಯಾವ ಸ್ವರೂಪದ ದೇಹ ಅನ್ನೋದು ಮುಂದೆ ಬರುತ್ತೆ. ಬರೀ ಜನ್ಮಗಳನ್ನು ಪಡೆದುಕೊಂಡಿರೋದು ನಿಜ, ನಾನು ಅನೇಕ ಜನ್ಮ ಪಡೆದುಕೊಂಡಿರೋದು ಸತ್ಯ, ಇದು ಪ್ರತಿಭಾಸವಲ್ಲ ಅನ್ನೋದು ಅಂಡರ್ಸ್ಟುಡ್, ಅಲ್ಲಿ ಅರ್ಥ ಸಿದ್ಧ. ಅದು ವಚನಗಳಲ್ಲಿ ತಿಳಿದೇ ಇರಬಹುದು, ಆದರೆ ಅರ್ಥದಲ್ಲಿ ಅದುವೇ ನಮಗೆ ತಿಳಿದು ಬರುವ ವಿಷಯ. ನಾನು ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೀನಿ, ನೀನು ತೆಗೆದುಕೊಂಡಿದ್ದೀಯಾ. ಆದ್ದರಿಂದ ಇದೆರಡೂ ಕೂಡ ಸತ್ಯವಾದದ್ದೇ. ನನ್ನ ಜನ್ಮಗಳು ಸತ್ಯ, ನೀನು ತಗೊಂಡಿರೋದು ಸತ್ಯವೇ. ಜನ್ಮಗಳ ಸತ್ಯತ್ವ ಅನ್ನೋದೇ ಅಷ್ಟೇ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು. ತವಚ ಇತಿ ಅಪೃಷ್ಟಸ್ಯ ಅರ್ಥಸ್ಯ ಉಪಾದಾನಮಪಿ ಏತತ್ ಸತ್ಯತ್ವ ದೃಷ್ಟಾಂತ ಅಭಿಪ್ರಾಯ ಮಂತರೇಣ ನ ಘಟತೆ. ನಿನ್ನದು ಜನ್ಮಗಳು ಹೀಗೆ ಬರ್ತಾ ಇದೆ ಅಂತ ಹೇಳೋದ್ರಿಂದ ದೃಷ್ಟಾಂತವು
ನಿನ್ನ ಜನ್ಮಗಳಂತೆಯೇ ನಾನು ಜನ್ಮ ತೆಗೆದುಕೊಳ್ತಾ ಇದ್ದಾನೆಪ್ಪ ಅಂತ ಹೇಳಿದಾಗ, ನಿನ್ನ ಜನ್ಮ ಹೇಗೆ ಸತ್ಯವೋ ನನ್ನದು ಹಾಗೆ ಸತ್ಯ. ನೀನು ಪ್ರತಿಭಾಸವಲ್ಲ, ನಾನು ಪ್ರತಿಭಾಸವಲ್ಲ, ಇಬ್ಬರದು ಸತ್ಯವೇ ಅಂತ ಅರ್ಥ. ದೃಷ್ಟಾಂತವಾಗಿ ಅವನನ್ನೇ ಹೇಳ್ತಾ ಇದ್ದಾನೆ. ನಚ ಅರ್ಜುನಸ್ಯ ಜನ್ಮ ಮಿಥ್ಯಾ, ಅರ್ಜುನದ್ದು ಜನ್ಮ ಮಿಥ್ಯೆ ಅಲ್ಲವಲ್ಲ. ತಸ್ಯವ ತಥಾತ್ವ ಪ್ರತಿಭಾಸಃ, ಅವನ ಜನ್ಮವು ಆ ರೀತಿ ಕಂಡು ಬರ್ತಾ ಇಲ್ಲ, ನಿಜ ಸತ್ಯವಾದದ್ದು. ತತ್ಸಂಭವ ಕೃಷ್ಣ ಜನ್ಮನಿ ಕುತೋಸ್ತು ಸಂಶಯ. ಆದ್ದರಿಂದ ಹಾಗೇನಾದ್ರೂ ಆಗಿದ್ರೆ ಅವನಿಗೆ ಕೃಷ್ಣನ ಜನ್ಮದಲ್ಲಿ ಸಂಶಯ ಬರ್ತಾ ಇರಲಿಲ್ಲ. ಅವನ ಜನ್ಮ ಮಿಥ್ಯೆ ಆಗಿದ್ರೆ ಅಥವಾ ಪ್ರತಿಭಾಸವಾಗಿದ್ರೆ ಈ ರೀತಿ ಸಂಶಯ ಪಡ್ತಾ ಇರಲಿಲ್ಲ. ಸತ್ಯ, ಅವನ ಜನ್ಮ ಸತ್ಯವಾದದ್ದು, ಅದು ಅವನಿಗೆ ತಿಳಿದಿತ್ತು. ಕೃಷ್ಣನು ಈಗ ಅವನನ್ನೇ ದೃಷ್ಟಾಂತವಾಗಿ ಹೇಳಿ, ನಾನೂ ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೇನೆ, ನನ್ನದು ಅನೇಕ ಜನ್ಮಗಳಾಗಿದೆ ನಿನ್ನಂತೆಯೇ, ಆದರೆ ನಾನು ಅದೆಲ್ಲ ತಿಳಿದಿದ್ದೀನಿ, ನೀನು ತಿಳಿದಿಲ್ಲ ಹೇಳೋದ್ರಿಂದ ಎರಡೂ ಸತ್ಯವಾದದ್ದೇ. ದೃಷ್ಟಾಂತವು ದಾರ್ಷ್ಟಾಂತಿಕ ಒಂದೇ ರೀತಿಯಲ್ಲಿ ಎರಡೂ ಸತ್ಯವಾದದ್ದೇ ಅನ್ನೋದೇ ಇಲ್ಲಿ ಉತ್ತರ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು ಅಂತ ಭಾಷಿಕಾರರು ತಿಳಿಸ್ತಾರೆ. ಈ ಶ್ಲೋಕದಲ್ಲಿ ಇದು ವಚನದಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಿಲ್ಲ, ಅರ್ಥದಲ್ಲಿ ಅದುವೇ ಇರಬೇಕು. ಯಾಕೆ ಅಂದರೆ ಇವನು ಹಿಂದೆ ಹೇಳಿದವನು ಇನ್ನೇ ಈಗ ಹೇಳ್ತಾ ಇದ್ದೀನಿ ಅನ್ನೋದು ಮೊದಲೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟ. ನಾನು ಮೊದಲೇ ವ್ಯವಸಾಯನಿಗೆ ಹೇಳಿದೆ, ಅವನು ಈ ರೀತಿ ಅವನ ಮನುವಿಗೆ ಹೇಳ್ದ, ಈ ರೀತಿ ಎಲ್ಲ ಹೇಳಿದ್ರಿಂದ ಆ ಪ್ರಶ್ನೆಗೆ ಅದು ಪ್ರಶ್ನೆ ಮತ್ತೆ ಕೇಳಬೇಕಾಗಿಲ್ಲ. ಇಲ್ಲಿ ಕೇಳ್ತಾ ಇರೋದು ಅವತಾರವು ಸತ್ಯವೇ ಪ್ರತಿಭಾಸವೇ ಮಿಥ್ಯೆಯೇ, ನಿನ್ನ ಜನ್ಮವು ಹೇಗೆಯೋ ಹಾಗೆಯೇ ನಾನು ಜನ್ಮ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನದು ಸತ್ಯ ನನ್ನದು ಸತ್ಯವೇ, ನನ್ನದು ಪ್ರತಿಭಾಸವಲ್ಲ ಮಿಥ್ಯೆಯಲ್ಲ ಅನ್ನೋದೇ ಇಲ್ಲಿ ಅರ್ಥ ಅನ್ನೋದನ್ನು ಭಾಷೆಕಾರರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಮುಂದೆ ಅದಕ್ಕೆ ಅವತಾರದ ಪ್ರಕಾರ, ದೇಹಯಾಥಾತ್ಮ್ಯ, ಜನ್ಮಕ್ಕೆ ಕಾರಣ, ಇದು ಮೂರು ಮುಂದಿನ ಇದರಲ್ಲಿ ಬರುತ್ತೆ. ಅವತಾರ ಪ್ರಕಾರಂ, ದೇಹಯಾಥಾತ್ಮ್ಯಂ, ಜನ್ಮ ಹೇತು. ಇದುವೇ ಆಳವಂದಾರು ಕೂಡ ಅವತಾರಸ್ಯ ಸತ್ಯತ್ವಂ ಅಂತ ಹೇಳ್ತಾರೆ. ಮೊದಲು ಅವತಾರದ ಸತ್ಯತ್ವವನ್ನು ಮೊದಲು ಕೃಷ್ಣನು ಹೇಳಿದ, ಅದು ಆ ಶ್ಲೋಕದಲ್ಲಿ ಅದುವೇ ಅರ್ಥ ಅನ್ನೋದು ನಮಗೆ ತಿಳಿದು ಬರುತ್ತೆ. ಈಗ ಅವತಾರ ಪ್ರಕಾರಂ, ದೇಹಯಾಥಾತ್ಮ್ಯಂ, ಜನ್ಮಹೇತುಂಚ ಆಹ, ಈ ಮೂರು ಕಾರಣಗಳನ್ನು, ಅವತಾರದ ಪ್ರಕಾರವೇನು, ದೇಹದ ಯಾಥಾತ್ಮ್ಯ ನಿಜವಾದ ಸ್ವರೂಪವೇನು, ಕೃಷ್ಣನ ದೇಹದ ನಿಜವಾದ ಸ್ವರೂಪ, ಜನ್ಮಕ್ಕೆ ಕಾರಣವೇನು. ಅಜೋಪಿ ಸನ್ನವ್ಯಯ ಆತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಬಹಳ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಎಲ್ಲ ವಿಷಯಗಳು ತಿಳಿದು ಬರುತ್ತೆ. ಅಜಹ ಅಂದರೆ ನಾನು ನಿತ್ಯನಾದವನು, ನಜಾಯತೆ ಇತಿ ಅಜಹ, ಅಜಹ ಅಪಿ ಸನ್ ಅವ್ಯಯಾತ್ಮ, ನಿತ್ಯವಾದವನು, ಯಾವ ವಿಧವಾದ ಬದಲಾವಣೆ ಪರಿಣಾಮವಿಲ್ಲದವನು. ಭೂತಾನಾಂ ಈಶ್ವರ ಅಪಿ ಸನ್, ಎಲ್ಲ ಪ್ರಾಣಿಗಳಿಗೂ ನಾನು ಈಶ್ವರನಾಗಿದ್ದರೂ ಕೂಡ, ಪ್ರಕೃತಿಂ ಸ್ವಾಮಧಿಷ್ಠಾಯ, ನನ್ನ ಸ್ವಾಭಾವಿಕವಾದ ಪ್ರಕೃತಿಯನ್ನೇ ತೆಗೆದುಕೊಂಡು, ಸಂಭವಾಮಿ, ನಾನು ಮತ್ತೆ ಮತ್ತೆ ಬರ್ತೇನೆ, ಸಂಭವಾಮಿ ಅಂತ ಹೇಳಿದ, ಮತ್ತೆ ಮತ್ತೆ ಉಂಟಾಗ್ತೇನೆ, ಬರ್ತೇನೆ. ಇಲ್ಲಿ ಆತ್ಮ ಮಾಯೆಯ, ನನ್ನ ಸಂಕಲ್ಪದಿಂದಲೇ ಅಂತ ಅರ್ಥ. ಮಾಯಾ ಅಂತ ಹೇಳಿದ್ರೆ ಇಲ್ಲಿ ಮಾಯಾ ಶಬ್ದಕ್ಕೆ ನಾವು ಮೂರು ಅರ್ಥಗಳನ್ನು ಹೇಳ್ತೀವಿ. ಮಾಯಾ ಶಬ್ದಕ್ಕೆ ನಮ್ಮ ಸಿದ್ಧಾಂತದಲ್ಲಿ ಮೂರು ಅರ್ಥಗಳಲ್ಲಿ, ಉಪನಿಷತ್ತುಗಳಲ್ಲಿಯೂ ಭಗವದ್ಗೀತೆಯಲ್ಲಿಯೂ ಉಪಯೋಗಿಸಲ್ಪಟ್ಟಿದೆ. ಮಾಯಾ ಅಂತ ಹೇಳಿದ್ರೆ ಪ್ರಕೃತಿಗೆ ಮಾಯಾ ಅಂತ ಅರ್ಥ, ಒಂದು ಶಬ್ದವಿದೆ, ಪ್ರಕೃತಿ ಅಂತಾನೆ ಅರ್ಥ ಮಾಯಾ ಅಂತ ಹೇಳಿದ್ರೆ. ಮಾಯಾ ಅಂತೂ ಪ್ರಕೃತಿಂ ವಿದ್ಯಾತ್, ಮಾಯನಂತೂ ಮಹೇಶ್ವರ ಉಪನಿಷತ್ತು ಹೇಳುತ್ತೆ. ಇಲ್ಲಿಯೂ ಮಮ ಮಾಯಾ ದುರತ್ಯಯ ಮೊದಲಾದ ಬರುತ್ತೆ. ಮಾಯಾ ಪ್ರಕೃತಿ ಶಬ್ದದಲ್ಲಿದೆ. ಇನ್ನೊಂದು ಆಶ್ಚರ್ಯ ಚೇಷ್ಟಿತನು ಅನ್ನೋ ಅರ್ಥದಲ್ಲಿದೆ. ಮಾಯಾ ಅಂತ ಹೇಳೋದು ಆಶ್ಚರ್ಯವಾದ ಚೇಷ್ಟಿತಗಳನ್ನು ಉಳ್ಳವನು, ಅದು ಮಾಯೆ. ಶಂಬರಸ್ಯ ಶಂಬರನ ಮಾಯೆಗಳನ್ನೆಲ್ಲ ನಾಶಪಡಿಸಿದ ಅಂತ ಹೇಳಿದಾಗ, ಅವನು ಶಂಬರಾಸುರನ ಮಾಯೆಗಳನ್ನೆಲ್ಲ ಪ್ರಹ್ಲಾದನನ್ನು ರಕ್ಷಣೆ ಮಾಡೋಕ್ಕೆ ಸುದರ್ಶನ ಚಕ್ರವನ್ನು ಕಳಿಸಿದಾಗ ಅವನ ಎಲ್ಲ ಮಾಯೆಗಳು ಸಾವಿರಾರು ಮಾಯೆಗಳನ್ನು ಒಂದೊಂದಾಗಿ ನಾಶಪಡಿಸಿತು ಸುದರ್ಶನ ಚಕ್ರ. ಅದು ಆಶ್ಚರ್ಯ ಚೇಷ್ಟಿತ ಮಾಯೆ. ಹಾಗೆಯೇ ಮಾಯಾಯುದ್ಧವನ್ನು ಮಾಡಿದ ಇಂದ್ರಜಿತ್ತು ಅಂತ ಹೇಳಿದಾಗ, ಅವನು ಒಂದು ಆಶ್ಚರ್ಯವಾದ ತಪಶಕ್ತಿಯಿಂದ ಉಂಟಾದ ಅವನ ಆಶ್ಚರ್ಯವಾದ ಶಕ್ತಿ, ಅದನ್ನು ತಿಳಿಸುತ್ತೆ. ಇನ್ನೊಂದು ಮಾಯಾ ಅಂದರೆ ಸಂಕಲ್ಪ ಅಂತ, ಜ್ಞಾನ ಅನ್ನುವ ಅರ್ಥವಿದೆ. ಮಾಯಾ ವೈನಂ ಜ್ಞಾನಂ ಅಂತ ನಿರುಕ್ತದಲ್ಲಿ ಹೇಳಲ್ಪಟ್ಟಿದೆ. ನಿಘಂಟು ಅನ್ನುವ ಇದರಲ್ಲಿ ಅದು ಪರ್ಯಾಯ ಪದಗಳು. ವಯುನಂ ಅಂದರೂ ಜ್ಞಾನ ಅಂತ ಅರ್ಥ, ಮಾಯಾ ಅಂದರೂ ಜ್ಞಾನಂ ಅಂತ ಅರ್ಥ.
ನನ್ನ ಜ್ಞಾನದಿಂದಲೇ ಅಂದರೆ ನನ್ನ ಸಂಕಲ್ಪದಿಂದಲೇ ಅಂತ ಅರ್ಥ. ಆತ್ಮ ಮಾಯೆಯ ಇದು ಸಂಕಲ್ಪದಿಂದಲೇ ಆಗುವ ಅವತಾರ. ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಭಾಷಿಕಾರರು. ಅಜತ್ವ, ಅವ್ಯಯತ್ವ, ಸರ್ವೇಶ್ವರತ್ವಾದಿ ಸರ್ವಂ ಪಾರಮೇಶ್ವರಂ ಪ್ರಕಾರಂ, ಇದೆಲ್ಲ ಅವನ ಪ್ರಕಾರ, ಪರಮೇಶ್ವರ ಪ್ರಯುಕ್ತವಾದ ಅವನ ಪ್ರಕಾರಗಳು. ಅಜತ್ವ, ಅವ್ಯಯತ್ವ, ಸರ್ವೇಶ್ವರತ್ವ ಇದೆಲ್ಲ ಪರಮೇಶ್ವರನಾಗಿರುವುದರ ಅವನ ಪ್ರಕಾರಗಳು. ಪಾರಮೇಶ್ವರಂ ಪ್ರಕಾರಂ. ಅಜಹದೇವ, ಅಜಹದೇವ ಅಂದರೆ ಬಿಡದೆ ಅಂತ ಅರ್ಥ. ಅಜಹದೇವ ಬಿಡದೆ, ಸ್ವಾಂ ಪ್ರಕೃತಿ ಅಧಿಷ್ಠಾಯ ನನ್ನ ಸ್ವಾಭಾವಿಕವಾದ ಪ್ರಕೃತಿಯೊಡನೆ ಆತ್ಮಮಾಯೆಯ ಸಂಭವಾಮಿ, ನನ್ನ ಒಂದು ಸಂಕಲ್ಪದಿಂದಲೇ ನಾನು ಇಲ್ಲಿ ಅವತಾರ ಮಾಡ್ತೇನೆ. ಪ್ರಕೃತಿ ಅಂದರೆ ಸ್ವಭಾವ, ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಅನ್ನುವಾಗ ಪ್ರಕೃತಿ ಅಂದರೆ ಏನು? ಸ್ವಭಾವ ಅಂತ ಅರ್ಥ. ಸ್ವಯಮೇವ ಸ್ವಭಾವಂ ಅಧಿಷ್ಠಾಯ, ನನ್ನ ಪ್ರಕೃತಿಯನ್ನೇ, ನನ್ನ ಸ್ವಭಾವವನ್ನೇ ಅಧಿಷ್ಠಾನವಾಗಿ ಮಾಡಿಕೊಂಡು ಅಂತ ಅರ್ಥ. ನನ್ನ ಸ್ವಭಾವದೊಡನೆಯೇ ಸ್ವೇನೈವ ರೂಪೇಣ, ನನ್ನ ರೂಪದಿಂದಲೇ ಸ್ವೇಚ್ಛೆಯ ಸಂಭವಾಮಿ, ನನ್ನ ಇಚ್ಛೆಯಂತೆ ನಾನು ಹುಟ್ಟುತ್ತೇನೆ. ಸ್ವಸ್ವರೂಪಂ ಹಿ, ಅವನ ಸ್ವರೂಪ ಹೇಗಿದೆ? ಸ್ವಮೇವ ಸ್ವಭಾವಂ ಅಂತ ಹೇಳಿದಾಗ, ಪ್ರಕೃತಿಂ ಸ್ವಾಂ ಅಂತ ಹೇಳಿದಾಗ ಅವನ ಸ್ವರೂಪ ಯಾವುದು? ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಆದಿತ್ಯವರ್ಣಂ ತಮಸಃ ಪರಸ್ತಾತ್. ತಮಸಃ ಅಂದರೆ ತಮೋಲೋಕ, ಪ್ರಕೃತಿ ಮಂಡಲದ ಆಚೆ ಅಂತ ಅರ್ಥ. ತಮಸ್ಸು ಅನ್ನೋದ್ರಿಂದ ತ್ರಿಗುಣವು ಉಪಲಕ್ಷಿತವಾಗಿದೆ. ಬರೀ ತಮಸ್ಸಲ್ಲ, ರಜಸ್ ತಮಸ್ಸು, ಸತ್ವರಜಸ್ ತಮಸ್ಸು ಉಳ್ಳ ತ್ರಿಗುಣಾತ್ಮಕವಾದ ಪ್ರಕೃತಿ ಮಂಡಲ. ಆ ಪ್ರಕೃತಿ ಮಂಡಲಕ್ಕೆ ಆಚೆ ತಮಸಃ ಪರಸ್ತಾತೆ ಆದಿತ್ಯವರ್ಣಂ, ಆದಿತ್ಯನಂತೆ ಪ್ರಕಾಶಮಾನವಾದ ತೇಜೋಮಯವಾದ ದಿವ್ಯಮಂಗಳ ವಿಗ್ರಹಯುಕ್ತನಾದ ಪರಮಾತ್ಮ ಅಲ್ಲಿ ಇದ್ದಾನೆ. ಪುರುಷ ಸೂಕ್ತವು ಹೇಳುತ್ತೆ. ಕ್ಷಯಂತಮಸ್ಯ ರಜಸಃ ಪರಾಕೆ, ಇಲ್ಲಿಯೂ ರಜಸಃ ಅನ್ನೋದು ಇಲ್ಲಿ ತಮಸಃ ಅಂತ ಹೇಳಿದಾಗೆ ಸತ್ವರಜಸ್ ತಮಸ್ಸು ಮೂರು ಉಪಲಕ್ಷಣ. ರಜಸಃ ಪರಾಕೆ ಅಂದರೆ ತಮೋಲೋಕದ ಈ ಪ್ರಕೃತಿ ಮಂಡಲದ ಆಚೆ, ತ್ರಿಗುಣಾತ್ಮಕವಾದ ಪ್ರಕೃತಿ ಮಂಡಲದ ಆಚೆ. ಕ್ಷಯಂತಂ ಅಂದರೆ ಕ್ಷೀಯ, ವಾಸ ಅಂತ ಅರ್ಥ. ಅಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ. ಕ್ಷಿ ಅನ್ನೋ ಧಾತು ವಾಸ ಅನ್ನೋ ಅರ್ಥದಲ್ಲಿ ಬರುತ್ತೆ. ಕ್ಷಯಂತಂ ಅಲ್ಲಿ ವಾಸವಾಗಿದ್ದಾನೆ, ಮಲಗಿದ್ದಾನೆ, ವಾಸವಾಗಿದ್ದಾನೆ ಅಂತ ಅರ್ಥ. ಪರಮಪದದಲ್ಲಿ ಇರುವಂತಹವನು. ಇದು ಸಾಮವೇದದ ಉತ್ತರಖಂಡದಲ್ಲಿ ಬರುತ್ತೆ. ಉತ್ತರ ಪ್ರಶ್ನದಲ್ಲಿ ಯಹ ಯೇಷೋ ಅಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ. ಆದಿತ್ಯ ಮಂಡಲ ಅಂತರ್ವರ್ತಿ, ಇದು ಅಂತರಾದಿತ್ಯ ವಿದ್ಯೆ ಅಂತ ಛಾಂದೋಗ್ಯೋಪನಿಷತ್ತಲ್ಲಿ ಹೇಳಿರೋದು. ಅಂತರಾದಿತ್ಯೆ ಹಿರಣ್ಮಯ ಪುರುಷ, ತೇಜೋಮಯನಾದ ಪರಮಾತ್ಮ ಆದಿತ್ಯ ಮಂಡಲದಲ್ಲಿ ಇದ್ದಾನೆ ಅವನು. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ನಮ್ಮ ಅಂತರ್ಯಾಮಿಯು ಆದಿತ್ಯನಲ್ಲಿರುವವನು ಒಬ್ಬನೇ ಅಂತ ಹೇಳಿ ಉಪಾಸನೆ ಮಾಡುವುದು, ಅದು ಅಂತರಾದಿತ್ಯ ವಿದ್ಯೆ. ತಸ್ಯ ಹಿರಣ್ಯಶ್ಮಶು, ಹಿರಣ್ಯಕೇಶ ಮೊದಲಾದೆಲ್ಲ ಬರುತ್ತೆ ಮುಂದೆ. ತಸ್ಮಿನ್ನಯಂ ಪುರುಷೋ ಮನೋಮಯ ಅಮೃತೋ ಹಿರಣ್ಮಯ. ಶಿಕ್ಷಾವಲ್ಲಿ ಅಲ್ಲಿ ಪುರುಷನೋ ಮನೋಮಯನಾದವನು ಅಂದರೆ ಮನೋಮಯ ಅನ್ನೋದು ಅವನಿಗೆ ಪರಿಶುದ್ಧ ಮನೋಗ್ರಾಹ್ಯ ಅಂತ ಅರ್ಥ. ಮನೋಮಯ ಅಂದರೆ ಪರಿಶುದ್ಧವಾದ ಮನಸ್ಸಿಂದಲೇ ತಿಳಿಯಲ್ಪಡುವವನಿಗೆ ಮನೋಮಯ ಅಂತ ಅವನಿಗೆ ವಿಶೇಷಣ, ಪರಮಾತ್ಮನಿಗೆ ಒಂದು ಧರ್ಮ. ಅಮೃತ ಹಿರಣ್ಮಯ ಇದೆಲ್ಲ ಹೇಳಿಲ್ಪಟ್ಟಿದೆ. ಸರ್ವೇ ನಿಮೇಷ ಜಜ್ಞಿರೇ ವಿದ್ಯುತ್ ಪುರುಷಾದಧಿ, ಎಲ್ಲ ನಿಮೇಷಗಳು, ಕಾಷ್ಟ ನಿಮೇಷ ಮೊದಲಾದದ್ದೆಲ್ಲ, ಎಲ್ಲ ಮುಹೂರ್ತ, ಪಕ್ಷ, ಮಾಸ, ಸಂವತ್ಸರ ಇವುಗಳೆಲ್ಲ ಅವನಿಂದಲೇ ಉಂಟಾಯಿತು. ವಿದ್ಯುತ್ ಪುರುಷನಾದವನು, ವಿದ್ಯುತ್ ವರ್ಣವನ್ನು ಹೊಂದಿರುವ ಆದಿತ್ಯ ದಿವ್ಯಮಂಗಳ ವಿಗ್ರಹವನ್ನು ಹೊಂದಿರುವ ಪರಮಾತ್ಮ, ಅವನಿಂದಲೇ ಎಲ್ಲ ಅಧಿಜಜ್ಞಿರೇ ಸರ್ವೇ ನಿಮೇಷ, ಅವನಿಂದಲೇ ಹುಟ್ಟಿದೆ, ಎಲ್ಲ ಸೃಷ್ಟಿಯಾಗಿದೆ. ಭಾರೂಪ ಸತ್ಯ ಸಂಕಲ್ಪ ಆಕಾಶಾತ್ಮ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಎಲ್ಲ ಉಪನಿಷತ್ತುಗಳು ಅದ್ಭುತವಾಗಿ ತಿಳಿಸುತ್ತೆ ಅವನಿಗೆ. ಅಂದರೆ ಪ್ರಕಾಶ ಅಂತ ಅರ್ಥ. ಜ್ಯೋತಿಸ್ವರೂಪನಾದವನು, ಪ್ರಕಾಶಮಯನಾದ ದಿವ್ಯಮಂಗಳ ವಿಗ್ರಹವುಳ್ಳವನು. ಅದುವೇ ನಾವು ಗಾಯತ್ರಿ ಮಂತ್ರದಲ್ಲಿಯೂ ನಾವು ಸ್ತೋತ್ರ ಮಾಡುವುದು ಅದೇನೆ. ವರೇಣ್ಯಂ ಭರ್ಗಃ ಅಂತ ಹೇಳಿದ್ರೆ ತೇಜಸ್ಸು ಅಂತ ಅರ್ಥ. ಭರ್ಗಃ ದೇವಸ್ಯ ಧೀಮಹಿ ಸವಿತುಹು ಭರ್ಗಃ ದೇವಸ್ಯ ಧೀಮಹಿ. ಭರ್ಗ ಅಂತ ಹೇಳಿದ್ರೆ ಪ್ರಕಾಶ, ತೇಜಸ್ಸು ಅಂತ ಅರ್ಥ. ಅದೇ ಭಾರೂಪ, ಸತ್ಯ ಸಂಕಲ್ಪ,
ಆಕಾಶಾತ್ಮ, ಆಕಾಶದಂತೆ ಸ್ವಚ್ಛವಾದ ಸ್ವರೂಪವನ್ನು ಉಳ್ಳವನು ಅಥವಾ ಆಕಾಶದಂತೆ ಸೂಕ್ಷ್ಮನಾದವನು ತನು ಅರ್ಥ ಹೇಳ್ಬೋದು. ಸರ್ವಕರ್ಮ, ಎಲ್ಲವೂ ಅವನ ಕರ್ಮವೇ, ಅವನ ಸೃಷ್ಟಿಯೇ. ಸರ್ವಕಾಮ, ಎಲ್ಲವನ್ನು ಕಾಮನೆಗಳನ್ನು ಪೂರ್ಣ ಮಾಡಿಸುವವನು, ಅವನು ಅವಾಪ್ತ ಸಮಸ್ತ ಕಾಮನಾದವನು. ಸರ್ವಗಂಧ, ಸರ್ವರಸ, ಇದೆಲ್ಲ ಅವನಿಗೆ ವಿಶೇಷಣಗಳು ಹೇಳಲ್ಪಟ್ಟಿದೆ. ಎಲ್ಲ ವಿಧವಾದ ಗುಣಗಳು ಅವನ ದಿವ್ಯಮಂಗಳ ವಿಗ್ರಹದಲ್ಲಿ ಇದೆ. ಮಹಾರಜನಂ ವಾಸಃ, ಅವನ ಒಂದು ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ ಅಂತ ಹೇಳುತ್ತೆ. ಮಹಾರ್ಜನಂ ಅಂತ ಹೇಳಿದ್ರೆ ಪೀತಾಂಬರ ವರ್ಣ, ವಾಸಃ ಅಂದರೆ ವಸ್ತ್ರ, ಪೀತಾಂಬರವನ್ನು ಹೊಂದಿರುವವನು. ಇದೆಲ್ಲ ದಿವ್ಯಮಂಗಳ ವಿಗ್ರಹವನ್ನು ತಿಳಿಸುತ್ತೆ ಪರಮಾತ್ಮನಿಗೆ. ಇತ್ಯಾದಿ ಶ್ರುತಿ ಸಿದ್ಧಂ, ಅವನ ಸ್ವರೂಪ ಎಷ್ಟು ಶ್ರುತಿಗಳಲ್ಲಿದೆ. ಪರಮಪರದಲ್ಲಿದ್ದಾನೆ, ಅಂತರಾದಿತ್ಯ ಮಂಡಲದಲ್ಲಿ ಹಿರಣ್ಮಯನಾದ ಪುರುಷನಿದ್ದಾನೆ, ಮನೋಮಯನು, ಹಿರಣ್ಮಯ, ಅಮೃತ, ಎಲ್ಲರಿಂದಲೂ ಅವನೇ ಸೃಷ್ಟಿಯಾಯಿತು. ಎಲ್ಲವೂ ಕೂಡ ಸೃಷ್ಟಿ ಸಂಕಲ್ಪನಾದವನು, ಸ್ವಚ್ಛ ಸ್ವರೂಪ ಅವನು. ಅವನ ಪರಮಾತ್ಮನ ಸ್ವರೂಪವು ಅದ್ಭುತವಾಗಿ, ಅವನಿಗೆ ಒಳ್ಳೆ ದಿವ್ಯಮಂಗಳ ವಿಗ್ರಹವಿದೆ. ಎಲ್ಲ ತಿಳಿಸೋದು ಅವನ ಸ್ವರೂಪವನ್ನು ತಿಳಿಸುತ್ತೆ. ಪ್ರಕೃತಿಂ ಸ್ವಾಮಧಿಷ್ಠಾಯ ಅಂದರೆ ಈ ರೀತಿಯಾದ ಪ್ರಕೃತಿ ಅವನದು ಸ್ವಭಾವ ಈ ರೀತಿ ಇದೆ. ಆತ್ಮ ಮಾಯೆಯ, ಆತ್ಮೀಯಯ ಮಾಯೆಯ ಅಂತ ಹೇಳ್ತಾರೆ. ಮಾಯಾ ವಯುನಂ ಜ್ಞಾನಂ ಇತಿ ಜ್ಞಾನ ಪರ್ಯಾಯೋತ್ರ ಮಾಯಾ ಶಬ್ದ. ಜ್ಞಾನಕ್ಕೆ ಪರ್ಯಾಯ ಪದ, ಸಿನಾನಿಮ್ ಅಂತ. ಜ್ಞಾನ ಶಬ್ದಕ್ಕೆ ಪರ್ಯಾಯ ಪದ ಇದು. ವಾಯುನಂ ಜ್ಞಾನಂ ಮುಖ್ಯ, ಮಾಯಾ ಅಂತ ಹೇಳಿದ್ರೆ ಜ್ಞಾನ ಅಂತ ಒಂದು ಅರ್ಥ. ತಥಾಚ ಅಭಿಯುಕ್ತ ಪ್ರಯೋಗ, ಆಚಾರ್ಯರುಗಳ ಒಂದು ಪ್ರಯೋಗವನ್ನ ಭಾಷ್ಯಕಾರರು ತೋರಿಸ್ತಾರೆ. ಅವರಿಗೆ ಹಿಂದೆ ಆಚಾರ್ಯರುಗಳು ಉಪಯೋಗಿಸಿದ್ದು ಅಂತ ಅರ್ಥ. ಮಾಯೆಯ ಸತತಂ ವೇತ್ತಿ ಪ್ರಾಣಿನಾಂ ಚ ಶುಭಾಶುಭಂ, ಎಲ್ಲ ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಬಂದಿರ್ಬೋದು. ಆಚಾರ್ಯರುಗಳು ಯಾವುದಾದ್ರು ಗ್ರಂಥದಿಂದ ಹೇಳಿರ್ಬೋದು. ಮಾಯೆಯ ಸತತಂ ವೇತ್ತಿ ಪ್ರಾಣಿನಾಂ ಚ ಶುಭಾಶುಭಂ, ಪ್ರಾಣಿಗಳ ಎಲ್ಲ ಶುಭಾಶುಭವನ್ನು ಅವನ ಜ್ಞಾನದಿಂದಲೇ ಎಲ್ಲವನ್ನು ಎಲ್ಲ ಕಾಲದಲ್ಲಿಯೂ ತಿಳಿತಾನೆ ಅನ್ನೋದು ಆಚಾರ್ಯರ ಒಂದು ಪ್ರಯೋಗವನ್ನು ತೋರಿಸ್ತಾರೆ. ಆತ್ಮೀಯೇನ ಜ್ಞಾನೇನ, ಆತ್ಮ ಸಂಕಲ್ಪೇನ ಇತ್ಯರ್ಥ. ಆತ್ಮ ಮಾಯೆಯ ಅಂದರೆ ಆತ್ಮೀಯೇನ ಜ್ಞಾನೇನ, ಆತ್ಮ ಸಂಕಲ್ಪೇನ ಅಂತ ಅರ್ಥ. ತನ್ನ ಸಂಕಲ್ಪದಿಂದಲೇ ಅವತಾರವನ್ನು ಮಾಡೋದಕ್ಕೆ ಅವನ ಸಂಕಲ್ಪದಿಂದಲೇ ಮಾಡ್ತಾನವನು. ಆದ್ದರಿಂದ ಕರ್ಮ ಕಾರಣವಲ್ಲ. ಅತಃ ಅಪಹತ ಪಾಪ್ಮತ್ವಾದಿ ಸಮಸ್ತ ಕಲ್ಯಾಣ ಗುಣಾತ್ಮಕತ್ವಂ ಸರ್ವಂ ಐಷಂ ಸ್ವಭಾವಂ ಅಜಹತ್. ಅತಃ ಅಪಹತ ಪಾಪ್ಮತ್ವಾದಿ ಎಲ್ಲ ಕಲ್ಯಾಣ ಗುಣಗಳು ಇರುವ ಅವನ ಈಶ್ವರ ಪ್ರಯುಕ್ತವಾದ ಸ್ವಭಾವವನ್ನು ಬಿಡದೆ, ಐಷಂ ಸ್ವಭಾವಂ, ಈಶ್ವರ ಪ್ರಯುಕ್ತವಾದ ಸ್ವಭಾವವನ್ನು ಬಿಡದೆ, ಅಜಹತ್ ಸ್ವಮೇವ ರೂಪಂ, ತನ್ನದೇ ಆದ ಅಪ್ರಾಕೃತವಾದ ದಿವ್ಯಮಂಗಳ ವಿಗ್ರಹ ಅಂತ ಹೇಳುವ ರೂಪವನ್ನು ದೇವ ಮನುಷ್ಯಾದಿ ಸಜಾತೀಯ ಸಂಸ್ಥಾನಂ ಕುರ್ಬನ್, ಅದನ್ನ ಎಲ್ಲರಿಗೂ ಮೋಹ ಉಂಟು ಮಾಡೋಕ್ಕೆ ದೇಹ ಮನುಷ್ಯಾದಿ ಸಜಾತೀಯವಾದ ರೂಪವನ್ನು ಮಾಡಿಬಿಡ್ತಾನೆ. ಅದನ್ನು ತನ್ನ ಸ್ವಾಭಾವಿಕವಾದ ದಿವ್ಯವಾದ ಮಂಗಳವಾದ ವಿಗ್ರಹವನ್ನು ದೇವ ಮನುಷ್ಯರಿಗೆ ಸಜಾತೀಯವಾದ ರೂಪದಂತೆ ಮಾಡಿಕೊಳ್ತಾನೆ ತನ್ನ ಸಂಕಲ್ಪದಿಂದಲೇ. ಆತ್ಮ ಸಂಕಲ್ಪೇನ, ತನ್ನ ಸಂಕಲ್ಪದಿಂದಲೇ ಮಾಡಿ. ದೇವಾದಿರೂಪ ಸಂಭವಾಮಿ, ಅವರ ಸಮಾನವಾದ ರೂಪವನ್ನು ಹೊಂದಿ ಬರ್ತೀನಿ ನಾನು. ನನ್ನದೇ ಸ್ವಭಾವವನ್ನು ಈ ರೀತಿಯಾಗಿ ಮಾಡಿಕೊಂಡು ಅವರಿಗೆ ಸಮಾನವಾದ ಜಾತಿಯಲ್ಲಿರುವ ಹಾಗೆ ನಾನು ಅದೇ ರೂಪವನ್ನು ಪಡೆದುಕೊಂಡು ಬರ್ತೀನಿ. ಅದನ್ನು ತದಿದಮಾಹ ಅಜಾಯಮಾನೋ ಬಹುಧಾ ವಿಜಾಯತೆ, ಪುರುಷ ಸೂಕ್ತ. ಅಜಾಯಮಾನ ಬಹುಧಾ ವಿಜಾಯತೆ, ಎರಡು ವಿರುದ್ಧ, ಒಂದಕ್ಕೊಂದಕ್ಕೆ ಆಪೋಸಿಟ್ಟು. ಇದು ಹುಟ್ಟೋದಿಲ್ಲ, ಆದರೆ ಹುಟ್ಟುತ್ತಾನೆ ಅನೇಕವಾಗಿ. ಅದು ಇದುವೇ ಅರ್ಥ ಇದಕ್ಕೆ. ಇತರ ಪುರುಷ ಸಾಧಾರಣಂ ಜನ್ಮ ಅಕುರ್ವನ್ ಅಜಾಯಮಾನ ಅನ್ನೋಕ್ಕೆ ವ್ಯಾಖ್ಯಾನ ಭಾಷ್ಯಕಾರರು. ಇತರ ಪುರುಷ ಸಾಧಾರಣಂ ಜನ್ಮ ಅಕುರ್ವನ್, ಇತರ ಪುರುಷರಿಗೆ ಸಾಧಾರಣ ಮಾರ್ಜನವನ್ನು ಮಾಡದೆ ದೇವಾದಿ ರೂಪೇಣ ಸ್ವಸಂಕಲ್ಪೇನ ಉಕ್ತ ಪ್ರಕ್ರಿಯೆಯ ಜಾಯತೆ ಇತ್ಯರ್ಥ. ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಭಾಷಿಕಾರರು. ದೇವಾದಿ ರೂಪೇಣ ಸ್ವಸಂಕಲ್ಪೇನ, ತನ್ನ ಸಂಕಲ್ಪದಿಂದಲೇ ದೇವಾದಿ ರೂಪಗಳಿಂದ ಉಕ್ತ ಪ್ರಕ್ರಿಯೆಯ ಜಾಯತೆ, ಇಲ್ಲಿ ಹೇಳಿದ ಹಾಗೆ ತನ್ನ ಸಂಕಲ್ಪದಿಂದಲೇ ತನ್ನ ಸ್ವಾಭಾವಿಕವಾದ ರೂಪದಲ್ಲಿಯೇ ಸ್ವಭಾವದನ್ನು ಯಾವುದು ಬಿಡದೆ, ಈ ಪರಮೇಶ್ವರ ಪ್ರಯುಕ್ತವಾದ ಯಾವುದು ಬಿಡದೆ ಅವನು ಇಲ್ಲಿ ಅವತಾರ ಮಾಡ್ತಾನೆ, ಹುಟ್ಟುತ್ತಾನೆ ಅನ್ನೋದು ಇದಕ್ಕೆ. ಅಜಾಯಮಾನ ಬಹುಧಾ ವಿಜಾಯತೆ, ಮಿಕ್ಕವರಂತೆ ಪುರುಷ ಸಾಧಾರಣ ಪುರುಷರಂತೆ ಜನ್ಮವನ್ನು ಮಾಡದೆ
ತನ್ನ ಸ್ವಾಭಾವಿಕವಾದ ಪರಮೇಶ್ವರ ಪ್ರಯುಕ್ತವಾದ ಸ್ವಭಾವದೊಡನೆ ಹುಟ್ಟುತ್ತಾನೆ ಅನ್ನೋದು ಅರ್ಥ. ಬಹೂನಿ ವ್ಯತೀತಾನಿ ಜನ್ಮಾರಿದ ವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ತದಾತ್ಮಾನಂ ಸೃಜಾಮ್ಯಹಂ ಜನ್ಮಕರ್ಮ ಚ ಮೇ ದಿವ್ಯಂ ಇತಿ ಪೂರ್ವಾಪರ ಅವಿರೋಧಾಚ. ಇದರಿಂದಲೇ ವಿರೋಧವಿಲ್ಲ. ಬಹೂನಿ ಮೇ ಜನ್ಮಾನಿ ಅಂತ ಹೇಳುವಾಗ ಬಹುಧಾ ವಿಜಾಯತೆ, ಅದಕ್ಕೂ ವಿರೋಧವಿಲ್ಲ. ತಾನ್ಯಹಂ ವೇದ ಸರ್ವಾಣಿ, ಅವನೆಲ್ಲವನ್ನು ತಿಳಿದ ಸರ್ವಜ್ಞನಾದ್ದರಿಂದ. ತದಾ ಆತ್ಮಾನಂ ಸೃಜಾಮ್ಯಹಂ, ಆ ಕಾಲದಲ್ಲಿ ನಾನು ನನ್ನನ್ನು ಸಂಕಲ್ಪದಿಂದಲೇ ಸೃಷ್ಟಿ ಮಾಡಿಕೊಳ್ತೇನೆ. ಜನ್ಮ ಕರ್ಮ ಚ ಮೇ ದಿವ್ಯಂ, ದಿವ್ಯವಾದ ಜನ್ಮ ಕರ್ಮಗಳು ಅದನ್ನು ಯಾರು ತಿಳಿತಾನೋ ತತ್ವತಃ ಅವನಿಗೆ ಮತ್ತೆ ಜನ್ಮವಿಲ್ಲ ಅಂತ ಹೇಳೋದು. ಇದೆಲ್ಲಕ್ಕೂ ವಿರೋಧವಿಲ್ಲದಂತೆ ಈ ರೀತಿ ಅರ್ಥ ಮಾಡಬೇಕು ಇದಕ್ಕೆ ಅಂತ ಹೇಳಿ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಭಾಷಿಕಾರರು ಪ್ರಮಾಣಪೂರ್ವಕವಾಗಿ ಈ ಶ್ಲೋಕಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ಮಾಡಿದ್ರು. ಅದಕ್ಕೆ ಸ್ವಾಮಿ ದೇಶಿಕನ್ ವಿವರಣೆಗಳನ್ನೆಲ್ಲ ಕೊಡ್ತಾರೆ ಮುಂದೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರವನ್ನು ತಿಳಿಸಿ ನಿಲ್ಲಿಸ್ಕೊಂಡು, ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮೋಹತಃ ತರಿತರಾಡಿತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದ್ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣ.